ಮೈಕ್ ಟೆಸ್ಟಿಂಗ್. ಬಾಗಿಲ ಹಾಕೊಳ್ಳಿ ಹಂಗಾರೆ ಹಿಂಗೆ. ಹಲೋ ಹಲೋ ಹಲೋ. ಎಲ್ಲ ರೆಕಾರ್ಡಿಂಗ್ ಆಗ್ತಿದೆಯಲ್ಲ? 3 ರೆಕಾರ್ಡ್ ಆಗ್ತಿದೆಯಾ? ಆಗ್ತಿದೆ. ಅದಾಗ್ತಿದೆಯಾ? ಓಕೆ. ಇದು ವಾಯ್ಸ್ ಏನು ಬರಲ್ವಾ? ಇಲ್ಲ. ಮಾಡೋಕ್ಕೆ ಕೆಲಸ ಎಲ್ಲ ಊಟನೂ ತಿನ್ನಿಸ್ದೆ ಕರ್ಕೊಂಬಂದ್ಬಿಟ್ಟು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಕೂರಿಸಿದ್ಯಾ? ಸೊ ಮತ್ತೆ ಏನು ಸಮಾಚಾರ? ಸೊ ಯೂಶ್ವಲಿ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋರು ಯಾವಾಗಲೂ ಹಿಂಗೆ ಏನು ಹಿಂಗೆ ಬಂದು ಮಾತಾಡ್ತಿರ್ತಾರೆ. ಯೂಶ್ವಲಿ ಹಿಂಗೆ ಕೂತಿರ್ತಾರೆ, ಹಂಗೆ ಕೂತಿರ್ತಾರೆ. ಆಮೇಲೆ ಬ್ರೋ ಡಿಡ್ ಯು ಸೀ ದಟ್? ಓ ಯಾ. ಸೊ ಯೂಶ್ವಲಿ ಪಾಡ್ಕಾಸ್ಟಲ್ಲಿ ಏನು ಮಾತಾಡ್ತಾರೆ? ನಾನು ನೋಡಿರೋ ಪಾಡ್ಕಾಸ್ಟ್ ಎಲ್ಲ ಬರೀ ನೀವು ದೆವ್ವ ನೋಡಿದ್ದೀರಾ, ನೀವು ಭೂತ ಕಾಣಿಸಿದ್ಯಾ ನಿಮಗೆ, ಇಲ್ಲ ಈ ಮ್ಯಾಜಿಕ್ ನಂಬರಿಂದ ನಿಮ್ಮ ಹೆಸರು ಚೇಂಜ್ ಮಾಡಿಕೊಂಡ್ರೆ ಈ ನಂಬರ್ ನ್ಯೂಮರಾಲಜಿ ಚೇಂಜ್ ಆದರೆ ಏನಾಗುತ್ತೆ, ಈ ಥರನೇ ಇರುತ್ತೆ. ಸೊ ಇದು ಆ ಥರ ಏನಿಲ್ಲ. ನೀನು ಬೇರೆ ಬೇರೆ ಪಾಡ್ಕಾಸ್ಟ್ಗಳು ನೋಡಿಲ್ಲ ಅಷ್ಟೇ. ನನಗಾದರೆ ಎಲ್ಲ ಥರದ ಪಾಡ್ಕಾಸ್ಟನ್ನು ಮಾಡ್ತಾರೆ. ಸೊ ನೀನು ಯಾವ ಥರ ಪಾಡ್ಕಾಸ್ಟ್ ಮಾಡ್ಬೇಕಂತಿದ್ಯಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ನಾನೇ ಫಸ್ಟ್ ಗೆಸ್ಟ್ ನಿಂದು ಪಾಡ್ಕಾಸ್ಟಲ್ಲಿ. ಮೇ ಬಿ ಗೆಸ್ಟ್ ಅಂತನಲ್ಲ, ಮೇ ಬಿ ಯು ಕ್ಯಾನ್ ಬಿ ಎ ಕೋಸ್ಟ್. ಓಕೆ ಅಲ್ವಾ? MVP. ನನಗೆ ಪಾಡ್ಕಾಸ್ಟ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು, ಬಟ್ ಮಾಡೋಕ್ಕಾಗಿಲ್ಲ. ನಾನು ಹಳೆ ಸ್ಟುಡಿಯೋ, ನಾನು ಗೇಮಿಂಗ್ ಚಾನಲ್ನ ಪಾಡ್ಕಾಸ್ಟ್ ಮಾಡೋಂತ ಅಂದ್ಕೊಂಡಿದ್ದೆ. ಈಗ ಐ ಥಿಂಕ್ ಅದಕ್ಕೆ ಸಪ್ರೇಟ್ ಚಾನಲ್ ಮಾಡಿದ್ರೇ ಒಳ್ಳೆಯದು, ಗೇಮಿಂಗ್ ಚಾನಲ್ಗೆ ಅಪ್ಲೋಡ್ ಮಾಡೋದಕ್ಕಿಂತ. ಅಲ್ಲಿರೋ ಆಡಿಯನ್ಸ್ ಬೇರೆ ಥರ ಇರ್ತಾರೆ. ಸೊ ಬೆಟರ್ ನಾನು ಬೇರೆ ಚಾನಲ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದು. ಸೊ ಇದು ಬೇರೆ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ? ಮೇ ಬಿ, ಗೊತ್ತಿಲ್ಲ. ಅಥವಾ ವ್ಲಾಗಿಂಗ್ ನೋಡೋಣ, ಗೊತ್ತಿಲ್ಲ. ಇನ್ನೂ ಐಡಿಯಾ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ಸುಮ್ಮನೆ ಟ್ರಯಲ್ ಥರ ಮಾಡ್ತಾ ಇರೋದು. ಸೊ ನಾನೊಂದು ಬಲಿಕಾ ಬಕ್ರಾ ಕೋಸ್ಟ್ ಅಂತ ಇದ್ದೀನಿ. ಬಲಿಕಾ ಬಕ್ರಾ ಹೆಂಗೆ ಆಗ್ತೀಯಾ? ಸೊ ನಿಂದು ಈಗ ಪಾಡ್ಕಾಸ್ಟಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಜ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನನಗೆ ಪಾಡ್ಕಾಸ್ಟ್ ಮಾಡಬೇಕು ಅಂತ ಪ್ಯಾಷನ್ ಇತ್ತು, ಇಷ್ಟ ಇತ್ತು. ಸೊ ಅದಕ್ಕೋಸ್ಕರ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಡು ಇದು ನಿನಗೆ ಸ್ವಲ್ಪ ಜಾಸ್ತಿ ಆಗಲಿಲ್ವಾ? ಏನು ಜಾಸ್ತಿ ಆಗಿಲ್ಲ. ಫುಡ್ನ ತರಿಸ್ಕೊಂಡು ಊಟ ನೀನು ನೋಡಿದ್ರೆ ಪಾಡ್ಕಾಸ್ಟಿಗೆ ಇವತ್ತು ಇಷ್ಟು ಸೆಕೆ ಇದ್ರು ಜಾಕೆಟ್ ಹಾಕೊಂಡ್ಬಂದು ಮೇಲ್ಗಡೆ ಕನ್ನಡಕ ಈ ಶೋಕಿ ನಿಮ್ಗೆ ಜಾಸ್ತಿ ಆಗಿಲ್ವ ನಿಮಗೆ? ಬೇಸಿಕಲಿ AC ರೂಮಲ್ಲಿ ಕೂತಿದ್ದೀವಿ. ಈ ಕಾಗೆಗಳ ನಾನು ಪಾಡ್ಕಾಸ್ಟ್ ಮಾಡಬೇಕು ಅನ್ನೋದಕ್ಕೆ ಈ ಥರ ರೆಡಿಯಾಗಿ ಬಂದಿರೋದು. ಜನ ಹೆಂಗೆ ಅಂತ ಅಂದರೆ ತಲೆ ಮೇಲೆ ಏನೋ ಅಂತಾರಲ್ಲ, ಕಿರೀಟ ಅಲ್ಲ, ಏನೋ ಇಟ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಇದು ಮಾಡ್ದಂಗೆ ಆಯಿತು. ಅದು ತಲೆ ಮೇಲೆ ಅವ್ರದ್ರಲ್ಲೇ ಹೆಗಣ ವಾಸನೆ ಬರ್ತಾ ಇರುತ್ತೆ. ನಿನಗೆ ಗಾದೆನೂ ಹೇಳಕ್ ಬರಲ್ಲ. ಅದು ಆ್ಯಕ್ಚುಲಿ ತಮ್ಮ ತಟ್ಟೆಲಿರೋ ಹೆಗಣ ನೋಡ್ಕೊಳ್ಳೋದು ಬಿಟ್ಟು ಬೇರೆಯವ್ರ ತಟ್ಟೆಲಿರೋ ನೋಡ ಅದೇ ನಿನಗೆ. ಸೊ ಇವಾಗ ನನ್ನ ವಾಯ್ಸ್ ಅಂತೂ ಕರೆಕ್ಟಾಗಿ ಬರ್ತಿದೆ ಅಲ್ವಾ? ಹೋಪ್ಫುಲಿ. ಈಗ ನೀನು ರೀಸೆಂಟಾಗಿ ಒಂದು ತುಂಬ ಜನಗಳ ಕಾಮೆಂಟ್ಸ್ನೆಲ್ಲ ನೋಡಿ ಕೊನೆಗೂ ಫೈನಲಿ ಡಯಟ್ ಸ್ಟಾರ್ಟ್ ಮಾಡಿದೆ, ವರ್ಕೌಟ್ನು ಸ್ಟಾರ್ಟ್ ಮಾಡಿ. ಇಲ್ಲಪ್ಪ, ಆ ಥರ ಏನಿಲ್ಲ. ಅಂದರೆ ಮಾಡಬಾರ್ದು ಅಂತ ಇದೆಯಾ? ಈಗ ನೀನು ಹೇಳ್ಬಿಟ್ಟು ರಿವೀಲ್ ಮಾಡಬಾರ್ದು ಅಂತ ಕೇಳ್ತೀವಿ. ಬುದ್ಧಿವಂತನ ದಡ್ಡಿನ ನೀನು ಹೇಳು. ಸೊ ಎಲ್ರಿಗೂ ಗೊತ್ತು ಎಡಿಟಿಂಗ್ ಅನ್ನೋದೊಂದಿದೆ, ಅದರಲ್ಲಿ ಕತ್ತರಿನೂ ಹಾಕ್ಬೋದು ಅನ್ನೋದು ಇದೆ. ಪಾಡ್ಕಾಸ್ಟಲ್ಲಿ ಆ ಥರ ಮಾಡಿದ್ರೆ ಪಾಡ್ಕಾಸ್ಟ್ ಅನ್ಸಲ್ಲ. ಸೊ ಇದು ಅನ್ಫಿಲ್ಟರ್ಡ್, ಕಂಪ್ಲೀಟ್ಲಿ ನೋ ಎಡಿಟ್, ಏನು ಎಡಿಟ್ ಇರಲ್ಲ. ಏನು ಮಾತಾಡ್ತೀಯ ಅದೇ. ಸೊ ನಾನು ಫ್ಯೂಚರಲ್ಲಿ ಟ್ರೋಲ್ ಆದರೂ ಆಗ್ಬೋದು. ಓಕೆ, ಸರಿ. ಮತ್ತೆ ಏನು ಸಮಾಚಾರ? ಐ ಥಿಂಕ್ ನಿನಗಿಂತ ಜಾಸ್ತಿ ನಾನೇ ಮಾತಾಡ್ತಿದ್ದೀನಿ ಅನಿಸುತ್ತೆ. ಮಂಗನ್ ಥರ ಮಾತಾಡ್ತಿದ್ದೀಯ ಆಗಿಂದ. ನೀನು ಹೇಳ್ದಲ್ಲ ನೋ ಫಿಲ್ಟರ್. ಯೂಶಲಿ ನಾನು ಮಾತಾಡ್ತಿರ್ತೀನಿ. ನಂಗೆ ಗೊತ್ತಿಲ್ಲ ಪಾಡ್ಕಾಸ್ಟಲ್ಲಿ ಏನ್ರ ಬಗ್ಗೆ ಟಾಪಿಕ್ ಮಾಡಬೇಕು ಏನು ಐಡಿಯಾನೇ ಇಲ್ಲ. ಸೊ ಅದಕ್ಕೋಸ್ಕರ ಐ ಥಿಂಕ್ ನಾವು ಇದನ್ನು ವ್ಲಾಗಿಂಗ್ ಕನ್ನಡಗೆ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಅಟ್ಲೀಸ್ಟ್ ಅಲ್ಲಿ ಕೆಲವು ಜನ ಅವ್ರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ತಿಳ್ಕೊಂಡು ನಾವು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಗೊತ್ತಿಲ್ಲ, ಮೋಸ್ಟ್ಲಿ ಪಾಡ್ಕಾಸ್ಟ್ ಅಂದ ತಕ್ಷಣ ಗೆಸ್ಟನ್ನೇ ಕರೆದುಬಿಟ್ಟೇ ಮಾಡಬೇಕು ಅಂತಲೂ ಇಲ್ಲ. ಕೆಲವೊಂದು ಟೈಮು ನಾವೇ ನಮ್ಮ ಫ್ಯಾಮಿಲಿ ಅಂದರೆ ನಮ್ಮ ಎಡಿಟರ್ಗಳು ಅವ್ರ ಜೊತೆನೂ ಪಾಡ್ಕಾಸ್ಟ್ ಮಾಡ್ಬೋದು. ಎಲ್ಲರೂ ಜೀವನದಲ್ಲೂ ಏನಾದರೂ ಒಂದು ಹೊಸ ವಿಷಯ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಅಲ್ವಾ? ಮೇ ಬಿ. ಸೊ ಗೊತ್ತಿಲ್ಲ, ಏನೂ ಐಡಿಯಾ ಇಲ್ಲ. ನೋಡೋಣ ನಿಮ್ಗೆ ಏನು ಅನ್ಸುತ್ತೆ, ಯಾವುದ್ರ ಬಗ್ಗೆ ಮಾಡಬೇಕು. ಫೈನಾನ್ಷಿಯಲ್ ನನಗೆಲ್ಲ ಕೆಲವೊಂದು ಕಡೆ ಫೈನಾನ್ಷಿಯಲ್ ಇದ್ರ ಬಗ್ಗೆ ಪಾಡ್ಕಾಸ್ಟ್ ಮಾಡೋಣ ಅಂತ
ಒಂದ್ಸಲ ಅನಿಸುತ್ತೆ. ಕೆಲವೊಂದು ಟೈಮ್ ಟೆಕ್ನಿಕಲ್ ಮಾಡೋಣ ಅನಿಸುತ್ತೆ. ಟೆಕ್ನಿಕಲ್ ಮಾಡೋದಕ್ಕೆ ಹೋದರೆ ಏನಪ್ಪ ಅಂದರೆ ನೋಡಿ, ನಾನು ಟೆಕ್ನಿಕಲ್ ಮಾಡೋದಲ್ಲೂ ಅದೇ ಮಾಡ್ತೀನಿ, ಇಲ್ಲೂ ಅದೇ ಮಾಡೋದು ಅಂತ ಅಂದರೆ ತುಂಬ ಮೋಸ್ಟ್ಲಿ ಜಾಸ್ತಿ ಅಂತ ಅನ್ನಿಸ್ಬೋದೇನೋ ನನಗೆ ಅದರಲ್ಲೇ. ಅಥವಾ ಒಂದು ಜನರಲ್ ಆಗಿ ಇಟ್ಕೊಂಡೆ ಅಂತ ಅಂದರೆ ರಿಸ್ಟ್ರಿಕ್ಷನ್ಸ್ ಇರೋಲ್ಲ. ನಾನು ಅದರಲ್ಲಿ ಟೆಕ್ನಿಕಲ್ಲೂ ಮಾಡ್ಬೋದು, ಅದರಲ್ಲೇ ಫೈನಾನ್ಷಿಯಲ್ಲೂ ಮಾಡ್ಬೋದು, ಅದರಲ್ಲೇ ಸಿನಿಮಾನೂ ಮಾಡ್ಬೋದು, ಎಲ್ಲ ಆಗ್ಬಿಡುತ್ತೆ ಒಂದು ಜನರಲ್ ಆಗಿ ಇಟ್ಕೊಂಡ್ರೆ. ಬಟ್ ಒಂದು ಟಾರ್ಗೆಟೆಡ್ ಆಡಿಯನ್ಸ್ ಬೇಕು ನಂಗೆ ಅನ್ನಿಸ್ತಂಗೆ. ಒಂದು ನೀಶ್ ಆಡಿಯನ್ಸು, ಒಂದು ಟಾರ್ಗೆಟೆಡ್ ಆಡಿಯನ್ಸ್ ಇಟ್ಕೋಬೇಕು, ಆನೆಸ್ಟ್ ಆಡಿಯನ್ಸ್ ಇಟ್ಕೋಬೇಕು ಅಂದರೆ ಒಂದು ನೀಶನ್ನು ಚೂಸ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಪಾಡ್ಕಾಸ್ಟ್ ಮಾಡೋದಾಗಿರ್ಬೋದು, ಟೆಕ್ ಪಾಡ್ಕಾಸ್ಟ್, ಇವೆಲ್ಲ ಹೆವಿ ನೀಶ್, ಎಲ್ಲರೂ ನೋಡಲ್ಲ ಅದನ್ನು. ಕೆಲವು ಜನ ನೋಡ್ತಾರೆ, ವ್ಯೂಸ್ ಅಷ್ಟೊಂದು ಬರೋಲ್ಲ. ಅದಕ್ಕೆ ಜನರಲ್ ಮಾಡಿದ್ರೆ ಏನಪ್ಪ ಅಂದರೆ ಕೆಲವೊಂದಕ್ಕೆ ರೀಚ್ ಚೆನ್ನಾಗಿ ಸಿಗ್ಬೋದು. ಡಿಪೆಂಡ್ಸ್ ಆನ್ ನಿಮ್ಮ ಪಾಡ್ಕಾಸ್ಟ್ನಲ್ಲಿ ಯಾರು ಪರ್ಸ್ನಾಲಿಟಿ ಕೂತಿದ್ದಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಒಂದೆಲ್ಲ ಅದು ಆಸ್ಪೆಕ್ಟಲ್ಲಿ ಇಟ್ಕೊಂಡು ಡಿಸೈಡ್ ಮಾಡಬೇಕು ಯಾವುದ್ರ ಬಗ್ಗೆ ಪಾಡ್ಕಾಸ್ಟ್ ಮಾಡಬೇಕು ಅಂತ. ಸೊ ಹೀಗೆ ಕತೆ. ನೀವು ಕೋಸ್ಟ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಇವಾಗ ನಾನೀಗ ಗೆಸ್ಟ್ ಅಂತ ಅನ್ಕೊ. ಸೊ ನನ್ನ ಪರ್ಸ್ನಾಲಿಟಿ ಮೇಲೆ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀನು ಪಾಡ್ಕಾಸ್ಟಲ್ಲಿ? ಈ ಡಿಪೆಂಡ್. ನೀನು ಆ ಟಾಪಿಕ್ ಈ ಟಾಪಿಕ್ ಪಾಡ್ಕಾಸ್ಟಲ್ಲಿ ಏನಂದರೆ ಇಂಥದ್ದೇ ಟಾಪಿಕ್ ಅಂತನೂ ಇಲ್ಲ. ನಿನ್ಗೆ ಯಾರೋ ಕೊರಿಸ್ಬಿಟ್ಟು ನೀನು ಇನ್ನೊಂದು ಏನೋ ಮಾತಾಡ್ಬೋದು, ನೀನು ಅದೇ ಟಾಪಿಕ್ ಅಂತಿರಲ್ಲ. ಅದೇನಂದರೆ ಕಾನ್ವರ್ಸೇಷನ್ನು. ಈಗ ಮಾತಾಡ್ಕೊಂಡು ಒಬ್ರ ಜೊತೆ ಮಾತಾಡ್ತಿದ್ದೆ ಅಂತಂದ್ರೆ ಅದನ್ನು ರೆಕಾರ್ಡ್ ಮಾಡ್ತಿದ್ದೆ ಅಷ್ಟೇ. ಅದು ಬಿಟ್ಟರೆ ಏನೋ ಒಂದು ಇಂಟರ್ವ್ಯೂ ಥರ ಅನ್ನಿಸ್ಬಾರ್ದು ಅದು. ಈಗ ನಾನು ಕ್ವಶನ್ ಕೇಳೋದು ನೀನು ಉತ್ತರ ಕೊಡೋದಾದರೆ ಅದು ಪಾಡ್ಕಾಸ್ಟ್ ಅಲ್ಲ. ಅದು ಅಂದರೆ ಡಿಪೆಂಡ್ ಆಯಿತಾ. ಪಾಡ್ಕಾಸ್ಟ್ ಅಂತಲೇ ಕರಿಬೋದು, ಬಟ್ ಅದು ನ್ಯಾಚುರಲ್ ಅನ್ಸಲ್ಲ, ಗೊತ್ತಿಲ್ಲ. ಸೊ ಈಗ ಡಿಪೆಂಡ್. ನಾನು ಪ್ರತಿ ಸಲ ಅಂದರೆ ಕೇಳೋದು ನಿನ್ನ ಪರ್ಸ್ನಾಲಿಟಿ ಮೇಲೆ, ಫಿನಾನ್ಷಿಯಲ್ ಪಾಡ್ಕಾಸ್ಟ್ ಅಥವಾ ಟೆಕ್. ಅಂದರೆ ನೀನು ಹೇಳ್ದಂಗೆ ಟೆಕ್ಕಿನ ಕನ್ನಡ ಆಲ್ರೆಡಿ ಅದೇ ಆಗ್ಬಿಡುತ್ತೆ. ಸೊ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರಲ್ಲ. ಬಟ್ ಫಿನಾನ್ಸ್ ಬಗ್ಗೆ ಅಷ್ಟೊಂದು ಯಾವುದೋ ಪಾಡ್ಕಾಸ್ಟ್ ಇಲ್ಲ ಅನ್ಕೊಳ್ತೀನಿ ನಮ್ಮದು. ಇಲ್ಲ, ಮಾಡ್ತಾರೆ ಕೆಲವು ಜನ ಫುಲ್ ಫ್ಲೆಡ್ಜಲ್ಲಿ. ಅಂದರೆ ಜನರಲ್ ಆಗಿಬಿಟ್ರೆ ಹಿಂಗೆ ಗೊತ್ತಾ, ಜನರಲ್ ಟಾಪಿಕ್ ತಗೊಂಡ್ಬಿಟ್ರೆ ನಾವು ನಮಗೆ ರಿಸ್ಟ್ರಿಕ್ಷನ್ಸ್ ಅಂದರೆ ರಿಸ್ಟ್ರಿಕ್ಷನ್ ಅಂದರೆ ಅನ್ಲಿಮಿಟೆಡ್ ಆ್ಯಕ್ಸಸ್ಸು. ಯಾರು ಬೇಕಾದರೂ ನಮ್ಮ ಜೊತೆ ಪಾಡ್ಕಾಸ್ಟ್ ಮಾಡ್ಬೋದು. ಬಟ್ ಫೈನಾನ್ಷಿಯಲ್ ಅಂತ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ನೀಶ್ ಪರ್ಸನ್ಗಳನ್ನೇ ಹುಡುಕ್ಬೇಕು ನಮ್ಮ ಪಾಡ್ಕಾಸ್ಟಿಗೆ, ಅವ್ರನ್ನೇ ಇನ್ವೈಟ್ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಸೊ ನೀಶ್ ಆದ್ರೂ ಐ ಡೋಂಟ್ ನೋ, ಗೊತ್ತಿಲ್ಲ ನನಗೆ, ಮಾಡ್ಬೋದಾ ಲಾಂಗರ್ ಇದರಲ್ಲಿ. ಈಗ ಜನರಲ್ ಟಾಪಿಕ್ ತೊಗೊಂಡ್ರೆ ಎಲ್ಲರೂ ಯಾರು ಬೇಕಾದರೂ ಆಗುತ್ತಾ, ಮೇ ಬಿ ಅಲ್ವಾ? ಸೊ ಅದು ಒಂದು ವಿಷಯದಲ್ಲಿ ಇಟ್ಕೋಬೇಕು ನಾವು. ಸೊ ನೋಡಬೇಕು. ನನಗೆ ಜನರಲ್ ಮಾಡಬೇಕು ಅಂತಲೇ ತಲ್ಲಿರೋದು ಆಯಿತಾ. ಜನರಲ್ ಮಾಡಿ ಎಲ್ಲ ವಿಷಯಗಳನ್ನ ಕವರ್ ಮಾಡಬೇಕು, ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್, ಎಲ್ಲ ಟ್ರೆಂಡಿಂಗ್ ಟಾಪಿಕ್ಸು, ಈಗ ಏನಾಗ್ತಾ ಇದೆ ಕರೆಂಟ್ ಅಫೇರ್ಸು ಅದ್ರ ಬಗ್ಗೆ. ಕರೆಂಟ್ಲಿ ಎರಡೇ ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ ಇದಾಗ್ತಿರೋದು. ಒಂದು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟು. ಅಯ್ಯೋ, ನಾನೇನು ಹೇಳಿದ್ರೆ ನೀನು ಇವಾಗಿನ ಟಾಪಿಕಿಗೆ ಹೋದ್ರು ನೀನು. ಲೆಟ್ಸ್ ಜಂಪ್. ಎಲ್ಲಿಂದ ಬರ್ತೀರ ನೀವೆಲ್ಲ ಅಂತ. ಸಕ್ಲೇಶ್ಪುರ್. ನಾನು ಕರೆಂಟ್ ಟಾಪಿಕ್ಸ್ ಅಂತ ಹೇಳ್ತೀನಿ. ಈಗ ಏನು ನಡೀತಾ ಇದೆ ಆ ಕರೆಂಟ್ ಟಾಪಿಕ್ಸ್ ಬಗ್ಗೆ ಹೇಳಕ್ಕೆ ಶುರು ಮಾಡೋದು. ಒಂದು ವಾರ ಮತ್ತೆ ಕೊಹ್ಲಿ ಅಂತ ಹೇಳ್ತಾ ಇದ್ದೆ ತಾನೆ. ಈಗ ನೀವು ಟ್ವಿಟರಲ್ಲಿ ನೋಡಿದ್ರೆ ಎಕ್ಸ್ ಇವಾಗ ಏನಿದೆ ಅದ್ರಲ್ಲಿ ನೋಡಿದ್ರೆ ಕರೆಂಟ್ ಟ್ರೆಂಡಿಂಗಲ್ಲಿರೋದು ಒಂದು ಇಂಡಿಯಾ ಪಾಕಿಸ್ತಾನ್ ವಾರ್, ಇನ್ನೊಂದು ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟಿಂದ ರಿಟೈರ್ಮೆಂಟ್ ತೊಗೊಂಡಿದ್ದು, ಸೊ ಇನ್ನೊಂದು ಟ್ರಂಪ್. ಸೊ ನಿನಗೀಗ ಒಂದು ಟಾಪಿಕ್ ಚೂಸ್ ಮಾಡಂತಂದರೆ ನನಗೆ ಸೆಲೆಕ್ಟ್ ಮಾಡು, ಅದ್ರ ಬಗ್ಗೆನೇ ಮಾತಾಡಂತ ಹೇಳ್ತಿಲ್ಲ. ಈಗ ಓಕೆ ಫೈನ್, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕೀಗ. ಫ್ರೆಂಡ್ಸ್ ಜೊತೆ ಕೂತಿದ್ಯಾ, ಸೊ ಯಾವುದೋ ಒಂದು ಸ್ಟಾರ್ಟ್ ಮಾಡಬೇಕು. ನಾನು ನೋಡ್ದಂಗೆ ಹುಡುಗರು ಯೂಶ್ವಲಿ ಈಗ ನಿನ್ನೆ ನಾವು ಡ್ರೈವ್ ಮಾಡ್ತಿರ್ಬೇಕಾದ್ರೆ ನೀನು ಬರೀ ಅರ್ಧಕ್ಕಲ್ಲಿ ಮೋಟಾರ್ ವೆಹಿಕಲ್ಸ್, ಕಾರ್ಸ್, ಅದರಲ್ಲಿ ಇಂಜಿನ್ ಡಿಪೆಂಡ್. ಅವ್ರಿಗೆ ಯಾವುದು ಪ್ಯಾಷನ್ ಇದೆ ಅದನ್ನು ಮ್ಯೂಚುವಲ್ ಏನು ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಮಾತಾಡಿದ್ರೆ ಕಾನ್ವರ್ಸೇಷನ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವ್ರಿಗೆ ಗೊತ್ತಿರೋ ಕೆಲವೊಂದು ವಿಷಯ ನಾನು ಹೇಳ್ಬೋದು, ನನಗೆ ಗೊತ್ತಿರೋ ಕೆಲವೊಂದು ವಿಷಯ ನಿನಗೆ ಹೇಳ್ಬೋದು. ನಮ್ಮಿಬ್ಬರ ಮಧ್ಯೆ ಫಸ್ಟ್ ಆಫ್ ಆಲ್ ದೆರ್ ಇಸ್ ನೋ ಮ್ಯೂಚುವಲ್. ಆ ಥರ ಇಲ್ಲ, ಸೋ ಮೆನಿ ಥಿಂಗ್ಸ್ ನಂಗೆ ಅನ್ನಿಸ್ತಂಗೆ, ಅಲ್ವಾ? ಐ ಡೋಂಟ್ ಥಿಂಕ್ ಸೊ. ಯಾಕಂದರೆ ನನಗೆ ಕಾರ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಪಾಲಿಟಿಕ್ಸ್ ಬಗ್ಗೆನೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಫಿನಾನ್ಸ್ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ. ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದೆ. RCB ಮಾತ್ರ. RCB ಮ್ಯಾಚ್ ಬಿಟ್ಟರೆ ನಾನು ಇನ್ನು ಯಾವ ಕ್ರಿಕೆಟ್ನೂ ನೋಡಲ್ಲ. ಗೊತ್ತು ನಂಗದು.
ಸೊ ಅದ್ರ ಬಗ್ಗೆನೂ ನಾಲೆಜ್ ಅಷ್ಟಕ್ಕಷ್ಟೇ. ಸ್ಪಿರಿಚುಯಾಲಿಟಿಯಾ ಅದು ಒಂದೇನೆ. ಸ್ಪಿರಿಚುಯಾಲಿಟಿ ಶಾಸ್ತ್ರ ಹೇಳ್ತಾರೆ ಹಂಗಂತ. ಶಾಸ್ತ್ರನೇ ಹೇಳೋದು ನೀನು. ನಾನು ಹೇಳೋ ಶಾಸ್ತ್ರ ಅಲ್ಲ ಅದು. ಆ್ಯಕ್ಚುಲಿ ಈಗ ಕರೆಂಟ್ ಟ್ರೆಂಡಿಂಗ್ ಟಾಪಿಕ್ಸ್ ಅಂದಲ್ಲ, ಆ ಥರ ಕರೆಂಟ್ ಪ್ಲಾನೆಟರಿ ಮೂಮೆಂಟ್ಸ್ ಅದ್ರ ಬಗ್ಗೆ. ChatGPT ಜೊತೆ ಎಲ್ಲ ಶಾಸ್ತ್ರ ಕೇಳ್ತಿರ್ತೀಯಲ್ಲ, ಅದು ಹೇಳುತ್ತಾ? ಆ್ಯಕ್ಚುಲಿ ಹೇಳುತ್ತಾ ಅದು? ಅಂದರೆ ChatGPT ಹೆಂಗಂತ ನಾನು ಅದಕ್ಕೆ ಡೇಟಾ ಕೊಡ್ತೀನಿ. ಸೊ ಅದು ಕರೆಂಟ್ ಅಂದರೆ ಕೆಲವೊಂದು ವೆಬ್ಸೈಟ್ಸ್ಗಳನ್ನೆಲ್ಲ ಹುಡುಕಿ ಅನಲೈಸ್ ಮಾಡಿ ಅದು ಒಂದು ಇನ್ಫಾರ್ಮೇಷನ್ ಅಂತೂ ಕೊಡುತ್ತೆ. ಅದು ಆ್ಯಕ್ಚುಲಿ ಆ್ಯಕ್ಯುರೇಟ್ ಆಗಿರುತ್ತೆ, 90% ಆ್ಯಕ್ಯುರೇಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಂಗೆ ನಾವು ಶಾಸ್ತ್ರ ಕೇಳೋಕೆ ಹೊರಡೆ ಹೋಗೋ ಅವಶ್ಯಕತೆನೇ ಇಲ್ಲ, ChatGPT ಕೇಳ್ಬೋದಲ್ವಾ? ಇವಾಗ ಆಲ್ಮೋಸ್ಟ್ ಇರೋ ಎಲ್ಲ ವೇದಿಕ್ ಏನು ಸಾಫ್ಟ್ವೇರ್ಗಳಿದೆಯಲ್ಲ, ಚಾಟ್ ಪ್ರಿಪೇರ್ ಮಾಡ್ತಲ್ಲ, ಅದೆಲ್ಲನೂ ಪ್ರೋಗ್ರಾಮ್ ಡೇಟಾನೇ. ಸೊ ಈ ಥರ ಈ ಯೋಗ ಈ ಥರ ಎಲ್ಲನೂ ಆಲ್ರೆಡಿ ಪ್ರೋಗ್ರಾಮ್ಡ್ ಇರುತ್ತೆ. ಸೊ ಅದನ್ನೇ ಆ ವೆಬ್ಸೈಟ್ಗಳು ತೋರಿಸೋದು ನಿನಗೆ. ಈ ನೆಕ್ಸ್ಟ್ ಹಂಗಾದ್ರೆ ಈಗ ನೀನು ಒಂದು ಮಗು ಹುಟ್ಟಿದೆ ಅಂತಂದರೆ ಆ ಮಗು ಈ ಟೈಮಿಗೆ ಈ ಡೇಟಲ್ಲಿ ಹುಟ್ಟಿದೆ ಅಂತ ಅಂದರೆ ಅದೇನೇ ನಿನಗೆ ಏನು ಅಕ್ಷರದಲ್ಲಿ ಹೆಸರಿಡಬೇಕು, ನಕ್ಷತ್ರ ಏನು, ಕುಲ ಏನು, ಗೋತ್ರ ಏನು, ಪ್ರತಿಯೊಂದು ಅದೇ ಹೇಳ್ಬಿಡುತ್ತಲ್ಲ, ಎಲ್ಲನೂ ಹೇಳುತ್ತಲ್ಲ. ಹಂಗಾದ್ರೆ ಈಗ ನಮ್ಮ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಅದು ಯೂಸ್ ಮಾಡ್ತಾರೆ ಅಂತ ಅನ್ಕೋ. ಈಗ ಹಂಗಾದ್ರೆ ಈಗ ಶಾಸ್ತ್ರ ಹೇಳೋರ್ದು ಎಲ್ಲ ಜಾಬ್ ಎಲ್ಲ ಹೋಗ್ಯಾನ ಹಂಗಾರೆ? ಆ ಥರ ಅಲ್ಲ. ಈ ಆಸ್ಟ್ರಾಲಜಿ ಅನ್ನೋದು ಇಟ್ಸ್ ವಾಸ್ಟ್, ವೆರಿ ವಾಸ್ಟ್. ಸೊ ಪ್ರತಿ ಸಲನೂ ಅವರು ಈಗ GPT ಏನು ಗೊತ್ತು, ಆಲ್ರೆಡಿ ಇನ್ಪುಟ್ ಮಾಡಿರೋ ಡೇಟಾ ಅಷ್ಟೇ ಗೊತ್ತಿರೋದು. ದೇರ್ ಆರ್ ಸೋ ಮೆನಿ ಬುಕ್ಸ್, ಸೋ ಮೆನಿ. ಆಯ್ತು, ಆ ಬುಕ್ಕನ್ನು ಫೀಡ್ ಮಾಡೋದಕ್ಕಾಗಲ್ವಾ? ಎಲ್ಲ ಬುಕ್ಕನ್ನು ನೀನು ಈಗ ಪ್ರತಿಯೊಂದು ಇದಕ್ಕೆ ತಕ್ಕಂತೆ ನೀನು ಅವರು ಆಸ್ಟ್ರಾಲಜಿನೂ ಅಪ್ಡೇಟ್ ಆಗ್ತಿರುತ್ತೆ. ಈಗ ನೀನು 100 ವರ್ಷಕ್ಕೆ ಹಿಂದೆ ಒಂಥರ ಪ್ರಿಡಿಕ್ಟ್ ಮಾಡ್ತಿದ್ರು ಒಂದು ಚಾರ್ಟ್ ಇದೆ ಅಂತಂದರೆ, ಈಗ 100 ಇಯರ್ಸ್ಗೆ ಕಾಲನೂ ಚೇಂಜ್ ಆಗಿದೆ, ಜನಗಳ ಮೈಂಡು ಚೇಂಜ್ ಆಗಿದೆ. ಸೊ ಅದಕ್ಕೆ ತಕ್ಕಂತೆ ಚೇಂಜ್ ಮಾಡ್ತಾರೆ. ಹೋಗ್ಬಿಟ್ಟು ಹಂಗಾದ್ರೆ ಈ ಹುಡುಗಿದು ಬರ್ಡೇಟ್ ಇದು, ಅವ್ರದ್ದು ನಕ್ಷತ್ರ ಇದು, ಈ ಟೈಮ್ಗೆ ಹುಟ್ಟಿದ್ದು, ಹೆಸರಿದು, ಆಮೇಲೆ ಹುಡುಗೊಂದಿದ್ದು ಡೀಟ್ ಇದು ಅಂತ ಹಾಕಿದ್ರೆ ಅದು ಎಷ್ಟು ಮ್ಯಾಚ್ ಆಗುತ್ತೆ, ಗಣಗಳು ಎಷ್ಟು ಮ್ಯಾಚ್ ಆಗುತ್ತೆ, ಆಗ್ಬೋದಾ? ಪ್ರತಿಯೊಂದನ್ನು ಅದೇ ಕೊಟ್ಬಿಡುತ್ತೆ. ಮೆಜಾರಿಟಿ ಜನ ಹೋಗೋದೇ ಆ ರೀಸನಿಗಲ್ವಾ? ಅದ್ಬಿಟ್ಟು ಇನ್ನೇನಿಗೆ ಏನಾರು ಕಷ್ಟ ಕೇಳ್ಕೊಂಡು ಹೋಗ್ತಾರೆ ಕೆಲವು ಜನ. ನಂಗೆ ಈ ಥರ ಪ್ರಾಬ್ಲಮ್ ಆಗಿದೆ, ನನಗೆ ಸೊಲ್ಯೂಷನ್ ಬೇಕು. ಅವ್ರು ಹೇಳ್ತಾರೆ ಈ ದೇವ್ರ ಹತ್ರ ಇದು ಮಾಡಿಸು ಅಂತ ಅಂತಾರೆ. ಅಂದರೆ ಅದನ್ನು ಇದು ಹೇಳಕ್ಕೆ ಶುರು ಮಾಡ್ತು ಅಂದರೆ, ಈಗ ನೋಡಪ್ಪ ಯಾವುದೊಂದು ಕಂಪ್ನಿ ಬಂತು, ಕಂಪ್ನಿಯವ್ರು ಬಂದ್ಬಿಟ್ಟು ನಾವು ಒಂದು ಚಾಟ್ ಬಾಟ್ AI ಬಿಲ್ಡ್ ಮಾಡಿದ್ದೀವಿ, ನೀವು ಇನ್ಮೇಲೆ ಶಾಸ್ತ್ರ ಕೇಳಕ್ಕೆ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ, ಬರೀ ₹10 ಅಥವಾ ಒಂದು ಸಬ್ಸ್ಕ್ರಿಪ್ಷನ್ ಇಡ್ತಾರೆ, ₹5 ₹10, ಅಥವಾ ಏನೋ ಒಂದು ಸಣ್ಣ ಸಬ್ಸ್ಕ್ರಿಪ್ಷನ್ನು. ಯಾರಿಗೆ ಗೊತ್ತು, ಕೆಲವು ಜನ ಅದನ್ನು ಓಪನ್ ಸೋರ್ಸೇ ಮಾಡ್ಬಿಡ್ಬೋದೇನೋ. ChatGPT ಆಲ್ರೆಡಿ ಫ್ರೀಯಾಗೇ ಮಾಡ್ತಿದ್ಯಲ್ಲ, ಆ ಥರ ಮಾಡಿಬಿಟ್ರೆ ಆಯ್ತಲ್ಲ ಕತೆ. ಅಂದರೆ ಹ್ಯೂಮನ್ ಟಚ್ ಅನ್ನೋದು ಇರಲೇಬೇಕು. ನಿಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಕೆಲವೊಂದು ವಿಷಯಗಳಿಗೆ ಹ್ಯೂಮನ್ ಟಚ್ ಅವಶ್ಯಕತೆ ಇಲ್ಲ. ಹೌದು, ಬಿಲ್ಡ್ ಮಾಡಕ್ಕೆ ಬೇಕು ಒಂದು ಪ್ಲ್ಯಾಟ್ಫಾರ್ಮ್ನ, ಬಿಟ್ಟರೆ ಇದಕ್ಕೆ ಇನ್ಫಾರ್ಮೇಷನ್ ಫೀಡ್ ಮಾಡಿದ್ರೆ ಸಾಕು. ಏನಂದರೆ ಅವರು ಕೂಡ ಏನೋ ಅವ್ರ ಮೈಂಡಲ್ಲಿ ಸೃಷ್ಟಿ ಮಾಡ್ಕೊಂಡು ಹೇಳಲ್ಲ, ಬುಕ್ಕಲ್ಲಿರೋದನ್ನೇ ಒಂದು ಚಾರ್ಟ್ ಅದು ಇದು ಇರುತ್ತೆ, ಅದನ್ನು ನೋಡ್ಕೊಂಡೇ ಹೇಳತ್ತಾನೆ ಇವರು. ಅದನ್ನು ChatGPTಗೆ ಫೀಡ್ ಮಾಡೋದು ಆ ಥರ ಅಂದರೆ ಈಗ ನಿನಗೂ 100 ಬುಕ್ ಕೊಟ್ಬಿಟ್ಟು ಓದು, ನೀನು ನೆಕ್ಸ್ಟ್ ಆಸ್ಟ್ರಾಲಜರ್ ಆಗು ಅಂತ ಹೇಳ್ಬೋದು. ಬಟ್ ಆಸ್ಟ್ರಾಲಜಿ ಅನ್ನೋದು ಅಥವಾ ಹ್ಯೂಮನ್ ಸೈಕಾಲಜಿ ಅನ್ನೋದು ಇಂಟ್ಯೂಷನ್ ಮೇಲೆ ವರ್ಕ್ ಆಗುತ್ತೆ. ಸೊ ನಿನಗೆ ಬಾಯಿಗೆ ಬಂದಿದ್ದು ಹೇಳೋಕ್ಕಾಗಲ್ಲ. ಬುಕ್ಕಲ್ಲಿತ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ. ಯು ಕ್ಯಾನ್ ಜಸ್ಟ್ ಪ್ರಿಡಿಕ್ಟ್, ಬಟ್ ಯು ಕ್ಯಾನ್ ಜಡ್ಜ್. ಒಂದು ಪರ್ಸನ್ ಮುಖ ನೋಡಿ ಕೆಲವರು ಜಡ್ಜ್ ಮಾಡ್ತಾರೆ. ನಿನ್ಗೆ ಅವ್ರದ್ದು ಶಾಸ್ತ್ರ, ನಿನ್ನ ಡೇಟ್ ಆಫ್ ಬರ್ತ್ ಏನೂ ಗೊತ್ತಿಲ್ಲದಲ್ಲೂ ಕೆಲವರು ಅಷ್ಟು ನಾಲೆಡ್ಜ್ ಇರುತ್ತೆ ಅವರಿಗೆ. ಜಸ್ಟ್ ಫೇಸ್ ನೋಡಿಬಿಟ್ಟು ನೀನು ಹಿಂಗಿದ್ದೆ ಅಂತ ಹೇಳ್ತಾರೆ. ಇಂಟ್ಯೂಷನ್ ಮೇಲೆ ಆಸ್ಟ್ರಾಲಜಿ ಅದೆಲ್ಲ ಒಂಥರ ಗಿಫ್ಟ್ ಥರ. ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ, ಬಟ್ ಇಟ್ಸ್ ಅ ಗಿಫ್ಟ್. ಇಲ್ಲ, ನಾನು ನಂಬ್ತೀನಿ. ಹಂಗಂತ ಕೆಲವೊಂದು ಈಗ ಕಷ್ಟ ಇದೆ ಅಂದ ತಕ್ಷಣ ದೇವ್ರ ಹತ್ರ ಏನೋ ಒಂದು ಇಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ಅದು ಮಾಡಿಸ್ಬೇಕು, ಇದು ಮಾಡಿಸಿ ಅನ್ನೋದು ನಾನು ನಂಬಲ್ಲ. ಪರಿಹಾರಗಳನ್ನ ನಾನು ನಂಬಲ್ಲ ನಾನು. ಕೆಲವರು ಈಗ ನೋಡು, ಫಾರ್ ಎಕ್ಸಾಂಪಲ್ ಈಗ ಮನೆ ಕಟ್ಟಿರ್ತಾರೆ, ತುಂಬ ಆಸೆ ಪಟ್ಟು ಮನೆ ಕಟ್ಟಿರ್ತಾರೆ. ಅಲ್ಲ, ನಾನು ಎಷ್ಟೋ ಜನ ನೋಡಿದ್ದೀನಿ ಆಯ್ತಾ, ತುಂಬ ಕಷ್ಟ ಇರುತ್ತೆ ಆಯ್ತಾ, ಏನು ಕಷ್ಟದ ಮೇಲೆ ಕಷ್ಟ ಬರ್ತಿರುತ್ತೆ. ಅವ್ರು ಕೇಳ್ಕೊಂಡು ಹೋಗ್ತಾರೆ, ಈ ಥರ ನಮಗೆ ಈ ಥರ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಇವ್ರೇನು ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಆಯ್ತು ಎಲ್ಲರೂ ಅಲ್ಲ, ಮೇ ಬಿ ಕೆಲವು ಜನ ಇರ್ಬೋದು. ಅದನ್ನು ಮಾಡಿಸಿ, ಈ ಶಾಸ್ತ್ರ ಮಾಡಿಸಿ, ಇದನ್ನು ಈ ಪೂಜೆ ಮಾಡಿಸಿ ನಿಮ್ಮ ಮನೇಲಿ, ಅಥವಾ ನಿಮ್ಮ ಮನೆ ಸುತ್ತಮುತ್ತ ಏನೋ ಮಡಿಕೆ ಕೂತಿದ್ದಾರೆ ಅದನ್ನು ತಗ್ಸಿ, ಈ ಥರ ಎಲ್ಲ ನಂಗೆ ಅನ್ನಿಸ್ತಾಗ ನೋಡೋ ಅವ್ರ ಖರ್ಚು. ಅದು ಕಡಿಮೆ ದುಡ್ಡಿಗೆ ಮಾಡಲ್ಲ, 10,000 20,000 30,000 ಕೆಲವೊಂದು ಟೈಮ್ ಪೂಜೆಗೆ ತಗೋತಾರೆ.
ಅಷ್ಟೊಂದು ದುಡ್ಡು ತೊಗೋತಾರೆ ಪರಿಹಾರ ಕೊಡೋದಕ್ಕೆ. ದೇವ್ರು ದುಡ್ಡು ತೊಗೊಂಡು ಮಾಡುತ್ತಾ ಆ ಥರ? ಫಸ್ಟ್ ಆಫ್ ಆಲ್ ದೇವರು ಅಂತ ಅಂದರೆ ಹೌದು ಕಷ್ಟ ಕೊಡ್ತಾನೆ ಅನ್ಸುತ್ತೆ, ದೇವ್ರು ಗೊತ್ತಿಲ್ಲ ಆಯಿತಾ. ನನಗೆ ಅದೊಂದು ಯಕ್ಷ ಪ್ರಶ್ನೆ ಅನಿಸುತ್ತೆ. ಇಫ್ ಗಾಡ್ ಏನೋ ಅಂತಾರಲ್ಲ, ಗಾಡ್ ಒಳ್ಳೆಯವನಾಗಿದ್ದರೆ ಕಷ್ಟ ಕೊಡುತ್ತೆ ದೇವರು ಅಂತ. ಒಂದು ಎಕ್ಸಾಂಪಲ್, ಅದನ್ನ ಕೆಲವು ಜನ ನೋಡು ಮಿಸ್ಯೂಸ್ ಮಾಡ್ಕೊಂಡು ಈ ಥರ ಆಲ್ರೆಡಿ ಕಷ್ಟ ಇರುತ್ತೆ ಅವ್ರಿಗೆ, ಈ ಥರ ದುಡ್ಡನ್ನ ಇಸ್ಕೊಂಡು ಈ ಥರ ಪೂಜೆ ಮಾಡೋದು. ಎಸ್ ಸರಿ, ಓಕೆ. ಈಗ ಎಲ್ಲ ಮನುಷ್ಯರು ಒಳ್ಳೆಯವರಾಗಿದ್ರೆ ನನಗೆ 3 ಹೊತ್ತು ಊಟ ಕೊಡು, ಮನೆಗೊಂದು ಸೂರು ಕೊಡು, ಬಟ್ಟೆ ಕೊಡು ಅಂತ ಕೇಳ್ತಾರೆ. ಬಟ್ ಎಲ್ಲರೂ ಆಸ್ಟ್ರಾಲಜರ್ಸ್ ಅಥವಾ ವಾಸ್ತುಗೆ ಏನಕ್ಕೆ ಹೋಗ್ತಾರೆ? ನನ್ನ ಕೈ ತುಂಬ ದುಡ್ಡು ಕೊಡು, ಫುಲ್ ರಿಚ್ ಮಾಡು, ನನಗೆ ಇಷ್ಟು ಮಕ್ಕಳು ಬರೀ ಗಂಡು ಮಕ್ಕಳೇ ಹುಟ್ಲಿ, ನನ್ನ ಲಿನಿಯೇಜ್ ಇಷ್ಟು ಬೆಳೀಲಿ. ನಾವು ಯಾವಾಗಲೂ ಆಸೆ ಪಡ್ಕೊಂಡು ಹೋಗ್ತೀವಿ ಹೊರತು ನನಗೆ ಬರೀ ನೆಮ್ಮದಿಯಾಗಿಡು ಅಂತ ಯಾರೂ ಹೋಗಲ್ಲ ಇದುವರೆಗೂ. ಕರೆಕ್ಟ್. ಸೊ ನೀನು ಎಷ್ಟು ಆಸೆ ಪಡ್ತೀಯಾ ಅವ್ರು ಅಷ್ಟೇ. ಒಂದು ರೀತಿ ಕಷ್ಟ ಬಂದಾಗ ದೇವ್ರಿಗೆ ಕೈ ಮುಗಿಯೋದು ನಾವು. ಈಗ ಖುಷಿಯಾಗಿದ್ದಾಗ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕೆಲವ್ರು ಬೇಡ್ಕೋತಾರೆ, ನನ್ನ ದಿನ ಎಲ್ಲ ಒಳ್ಳೇದಾಗಿರ್ಲಿ ಅಂತ ಹೇಳ್ತಾರೆ ಹೊರತು ನಾನಿವತ್ತು ಏನೇ ಆಗಲಿ ನಿನ್ನ ಮೇಲೆ ಬಿಟ್ಬಿಟ್ಟಿದ್ದೀನಿ ಅಂಥೇಳಿ ಯಾರೂ ಕೇಳಲ್ಲ. ಈಗ ಎಕ್ಸಾಮ್ ಇದ್ದಾಗ ಮಾತ್ರ ದೇವ್ರನ್ನ ಕೇಳ್ತಾರೆ, ಪಾಸ್ ಮಾಡಿಬಿಡು ಅಂತ. ದಿನ ಎದ್ಬಿಟ್ಟು ದೇವರೇ ನಾನು ಈಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಎಲ್ಲ ನನ್ನ ತಲೆಗತ್ಲಿ ಅಂತಂತೂ ಕೇಳಲ್ಲ. ನಾನಂತೂ ಅಷ್ಟೇ, ಎಕ್ಸಾಮ್ ಟೈಮಲ್ಲಿ ಮಾತ್ರ ದೇವ್ರಿಗೆ ಕೈ ಮುಗಿತಿದ್ದೆ. ರಿಸಲ್ಟ್ ಟೈಮು, ಎಕ್ಸಾಮ್ ಟೈಮು ಅಷ್ಟೇ. ಬಟ್ ಹಂಗಂತ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ, ಒಂದು ಪವರ್ ಇದೆ ಅಂತ ನಂಬ್ತೀನಿ. ಅಂದರೆ ನಾನೊಂದು ಈ ಥರ ಆಕಾರ ಇರುವಂಥ ದೇವ್ರ ಮೇಲೆ ನಂಗೆ ಇದೆ ಅಂತ ನಾನಲ್ಲ. ಆಕಾರ ದೇವ್ರಿಗಿಲ್ಲ ನಂಗೆ ಅನ್ನಿಸ್ತಂಗೆ ಅಲ್ವಾ. ಗಾಡ್ ಅನ್ನೋದು ಇಟ್ಸ್ ಅನ್ ಎನರ್ಜಿ. ಸೊ ಎನರ್ಜಿ ಅನ್ನೋದು ನಿನ್ನ ಜೊತೆ ಆಲ್ರೆಡಿ ಇರುತ್ತೆ. ಅದಕ್ಕೆ ನೇಮ್ ಕೊಡ್ಬೋದು. ಹಿಂಗೆ ಗೊತ್ತಾ, ನನಗೆ ಎಲ್ಲೋ ನೋಡ್ತಾ ಇದ್ದೆ ಆಯ್ತಾ, ನಾವು ದೇವರು ಅಂದಾಗ ನಮ್ಮ ಮೈಂಡಲ್ಲಿ ಏನು ಬರುತ್ತೆ ನನಗೆ ಗೊತ್ತಿಲ್ಲ ಎಷ್ಟು ನಿಜ ಅಂತ. ಆ್ಯಕ್ಚುಲಿ ಅದನ್ನು ರವಿ ವರ್ಮ ಏನು ಅವನು ಇಮ್ಯಾಜಿನೇಷನಲ್ಲಿ ಪೇಂಟ್ ಮಾಡಿದಾನೆ, ಅದನ್ನ ನಾವು ಅದನ್ನ ದೇವರು ಅಂತ ನಾವು ಅನ್ಕೊಂಡಿದೀವಿ ಅಂತೆ. ಆ ಆಕಾರವನ್ನ ದೇವರಿಂದು ಆ ರವಿ ವರ್ಮ ನಂಗೆ ನಿಜ ಗೊತ್ತಿಲ್ಲ ಆಯ್ತು, ನಂಗೆ ಇಷ್ಟು ಇವಾಗ ಐಡಿಯಾ ಇಲ್ಲ. ನನಗೆಲ್ಲೋ ಕೇಳಿದ್ದು ಓದಿದ್ದ ನಾನು ರವಿ ವರ್ಮನ ಪೇಂಟಿಂಗನ್ನ ನಾವು ದೇವರಿಂದ ಆಕಾರ ಅಂತ ಅನ್ಕೊಂಡಿದೀವಿ. ಅವನು ಅಂದರೆ ಕೆಳಗಡೆ ಈಗ ದೇವ್ರಿಗೆ ಈ ಥರ ಕೈ ಇರೋದು ಅದು ಗೊತ್ತಿಲ್ಲ. ತುಂಬ ಹಳೆ ಕಾಲದಲ್ಲಿ ಹೌದು ಕಲ್ಲುಗಳ ಮೇಲೆ ಎಲ್ಲ ಕಡೆನೂ ಕೆತ್ತನೆ ಆಗಿದೆ. ಬಟ್ ರೀಸೆಂಟಾಗಿ ನಾವು ಪೂಜೆ ಮಾಡುವಂಥ ಫೋಟೋಗಳೆಲ್ಲದೂ ಕೂಡ ರವಿ ವರ್ಮ ಪೇಂಟ್ ಮಾಡಿರೋದು ಅಂತ ನಾನು ಎಲ್ಲ ಓದಿದ್ದದನ್ನ. ಆ ನಮ್ಮ ಇಮ್ಯಾಜಿನೇಷನ್ ಬರೋದು ಅದು, ಆದರೆ ಅದು ರವಿ ವರ್ಮನ ಪೇಂಟಿಂಗು. ನಾವು ಚಿಕ್ಕ ವಯಸ್ಸಲ್ಲಿ ಈಗ ನಮ್ಮ ಅಪ್ಪ ಅಮ್ಮನ ಕೇಳ್ತೀವಿ ಇಲ್ಲಿಗೆ ಯಾಕೆ ಬಂದಿದ್ದೀವಿ ದೇವಸ್ಥಾನಕ್ಕೆ ಅಂತ. ಸೊ ಇಲ್ಲಿ ದೇವ್ರಿದ್ದಾನೆ ಅಂತ ಹೇಳ್ತೀವಿ. ಸೊ ನಮ್ಮ ಚಿಕ್ಕದ್ರಿಂದ ಅದು ಇಂಪ್ರಿಂಟ್ ಆಗುತ್ತೆ, ಓ ಇದು ದೇವರು, ದೇವಸ್ಥಾನಕ್ಕೆ ಬಂದರೆ ದೇವ್ರು ಇರ್ತಾನೆ, ಈ ಥರನೇ ಇರ್ತಾನೆ ದೇವರು ಅಂತ ನಮ್ಗೆ ತಲೆಯಲ್ಲಿ ಬರುತ್ತೆ. ಸೊ ನೀನು ರವಿವರ್ಮನ್ ಪೇಂಟಿಂಗ್ ನೋಡಿಲ್ಲ ಅಂದ್ರೂ, ನೀನು ಫೋಟೋ ನೋಡಿಲ್ಲ, ನೀನು ಏನು ಫೀಡ್ ಮಾಡಿ ನೀನು ನೋಡಿಲ್ಲ ಅಂದಿದ್ರೆ ಈಗ ನೋಡಪ್ಪ ಯಾವುದೂ ಕೆತ್ತನೆಗಳಿಲ್ಲ, ರವಿವರ್ಮ ಪೇಂಟಿಂಗ್ ಮಾಡಿಲ್ಲ ಅಂದರೆ ದೇವರು ಅಂದರೆ ನಿಂಗೆ ಇಮ್ಯಾಜಿನೇಷನ್ ಏನು ಬರ್ತಾ ಇತ್ತು? ಈಗ ಅದು ಬಿಟ್ರೆ ಹಿಂಗೆ ನೋಡು, ನಮ್ಮ ಕಡೆ ಎಲ್ಲ, ನಮ್ಮ ಊರ ಕಡೆ ಎಲ್ಲ ಕಲ್ಲಿರುತ್ತೆ, ಕಲ್ಲಿಗೆ ನಾವು ದೇವರು ಅಂತ ಪೂಜೆ ಮಾಡ್ತಾ ಇರ್ತೀವಿ, ನಾರ್ಮಲ್ ಕಲ್ಲಿರುತ್ತೆ. ಸೊ ನಮ್ಗೆ ನೋಡ ದೇವರು ಏನು ಬೇಕಾದ್ರೆ ಆಗಿರ್ಬೋದು ಆಯ್ತಾ, ಅದಕ್ಕೆ ಆಕಾರ ಇಲ್ಲ ನಂಗೆ ಅನ್ನಿಸ್ತಂಗೆ ಆಯ್ತಾ. ಅಂದರೆ ನಾವು ಹೆಂಗೆ ಅಂದರೆ ಒಂದು ನಾವು ಈಗ ನೋಡಿ ಗಣೇಶ ಅಂತ ಅಂದ್ರೆ ಮುಖ್ಯ ಅದನ್ನೆಲ್ಲ ಸ್ಟೋರಿಗಳನ್ನ ಇಟ್ಕೊಂಡು ನಾನು ಮಾಡ್ಕೊಂಡಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಕಾನ್ಸೆಪ್ಟ್ ಏನಂತಂದರೆ ಹಿಂದೂಯಿಸಮಲ್ಲಿ ಮೇನ್ಲಿ ಕಾನ್ಸೆಪ್ಟ್ ಅಂದರೆ ದೇವರು ಆ ಥರದ್ದು ಏನಂತೀವಿ ನಾವು, ನೀನು ದೇವ್ರ ಥರ ನೋಡ್ಕೋಬೇಕು ನಿನ್ನ ಆತ್ಮನ. ನೀನು ಎದುರುಗಡೆ ಇರೋ ಪ್ರತಿಯೊಂದು ಜೀವಿ ಅಥವಾ ಜೀವ ಇಲ್ದಿರೋದನ್ನು ಕೂಡ ದೇವ್ರ ಥರ ನೋಡ್ಬೇಕಂತ. ಈಗ ಮರಕ್ಕೆ ಪೂಜೆ ಮಾಡ್ತೀವಿ, ಹಂಗಂತ ಬೇವಿನ ಮರದ ಹತ್ರ ಆಲದ ಮರದ ಹತ್ರ ಹೋದರೆ ಅಲ್ಲಿ ದೇವ್ರಿದೆ ನಾನು ಅನ್ಕೊಂಡಿದ್ದಲ್ಲ ಆಗುತ್ತೆ ಅಂತಲ್ಲ. ಐ ಶುಡ್ ರೆಸ್ಪೆಕ್ಟ್ ದ್ಯಾಟ್ ಬಿಕಾಸ್ ಅದು ನನಗೆ ನೆರಳು ಕೊಡ್ತಿದೆ, ಅದು ನನಗೇನೋ ಕೊಡ್ತಾ ಇದೆ. ಸೊ ನಾನು ಅದಕ್ಕೊಂದು ರೆಸ್ಪೆಕ್ಟ್ ಥರ ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಹಾವನ್ನು ಹೊಡಿಬಾರ್ದು ಅಂತಾರೆ, ಶಾಪ ಅಂತಾರೆ. ಮೇ ಬಿ ಇಟ್ಸ್ ಜಸ್ಟ್ ದಟ್ ಅದನ್ನು ಹರ್ಟ್ ಮಾಡಬೇಡ. ನೀನು ದೇವರು ಅಂತ ಅಂದ್ಕೊಂಡ್ರೆ ನೀನು ಹರ್ಟ್ ಮಾಡಲ್ಲ. ಅದೇ ನೀನು ಅದೊಂದು ಪ್ರಾಣಿ ಅಂತ ಅಂದ್ಕೊಂಡ್ರೆ ನೀನು ಅದನ್ನ ಹರ್ಟ್ ಮಾಡ್ತೀಯ. ಸೊ ರೆಸ್ಪೆಕ್ಟ್ ಈಸ್ ವಾಟ್ ಗಾಡ್ ಅಂತ ನನಗನ್ಸುತ್ತೆ. ನಿನ್ನನ್ನು ನೀನು ರೆಸ್ಪೆಕ್ಟ್ ಮಾಡಿಕೊಂಡ್ರೆ ನೀನು ನಿನಗೆ ಹರ್ಟ್ ಮಾಡ್ಕೊಳ್ಳಲ್ಲ. ಸೊ ನಿನ್ನ ಜೊತೆ ಇರೋರ್ನು ಹರ್ಟ್ ಮಾಡೋಕ್ಕೆ ಬಿಡಲ್ಲ. ನಿನ್ನ ಬಗ್ಗೆ ನೀನು ಕೆಟ್ಟದಾಗ ಮಾತಾಡಲ್ಲ, ಬೇರೆಯವರು ನಿನ್ನ ಬಗ್ಗೆ ಕೆಟ್ಟದಾಗ ಮಾಡೋ ಥರ ಮಾಡಲ್ಲ. ಅದು ರೆಸ್ಪೆಕ್ಟ್ ಬೆಳಿಬೇಕು ನಿನ್ನ ಬಗ್ಗೆ ನಿನಗೆ. ಸೊ ದ್ಯಾಟ್ ಈಸ್ ಗಾಡ್. ನಿನ್ನ ಮನಸ್ಸಲ್ಲಿ ಅದಿರುತ್ತೆ, ಆತ್ಮ ಇಸ್ ಪರಮಾತ್ಮ. ನೀ ಇದೆಲ್ಲ ಕಲ್ತ್ಕೊಂಡೆ? ಅದು ನ್ಯಾಚುರಲ್ ಆಗಿ ಹೇಳಿಲ್ವಾ, ಗಿಫ್ಟ್ ಅದು. ಯು ಶುಡ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಸೊ ಅದರ್ಸ್ ವಿಲ್ ರೆಸ್ಪೆಕ್ಟ್ ಯು. ನೀ ಹಂಗೆ ಫುಲ್ ನಂಗೆ ರೆಸ್ಪೆಕ್ಟ್ ಕೊಡ್ತೀಯಾ? ನೋ, ಐ ಡೋಂಟ್ ಸಿ ಗಾಡ್ ಇನ್ ಯು.
ಐ ಸಿ ಫ್ರೆಂಡ್ಶಿಪ್. ಸೊ ಫ್ರೆಂಡ್ಶಿಪ್ಪಲ್ಲಿ ನೀನು ದೇವ್ರ ಥರ ನೋಡೋಕ್ಕಾಗಲ್ಲ. ಸಿ ಅಟ್ ಲಾಸ್ಟ್ ನಾವೆಲ್ಲ ಮನುಷ್ಯರೇ, ನಮ್ಮೆಲ್ಲೂ ಕೆಟ್ಟದ್ದಿದ್ದೇ ಇರುತ್ತೆ, ಒಳ್ಳೇದಿದ್ದೇ ಇರುತ್ತೆ. ಸೊ ನಾನು ಏನು ಈಗ ನಿನಗೆ ಕೆಟ್ಟದ್ದು ಅನ್ಸೋದು ನನಗೆ ಕೆಟ್ಟದ್ದು ಅನ್ಸಲ್ಲ, ನನಗೆ ಒಳ್ಳೇದು ಅನ್ಸೋದು ನಿನಗೆ ಒಳ್ಳೇದು ಅನ್ಸಲ್ಲ. ಬಟ್ ಎಲ್ಲರೂ ಅದೊಂದು ನಂಬಿಕೆ ಮೇಲೆ ಬದುಕ್ತಿದ್ದೀವಲ್ಲ. ಈಗ ನೀನು ಕಾರ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಎದುರುಗಡೆ ನಿನ್ನ ಹೊಡಿಬಾರ್ದು ಅನ್ನೋ ನಂಬಿಕೆಲ್ಲೇ ನೀವು ಕಾರ್ ಓಡಿಸ್ತಿರ್ತೀರ. ಸೊ ದ ಹೋಲ್ ವರ್ಲ್ಡ್ ಅದೊಂದು ಏನಂದರೆ ಪ್ರಪಂಚ ನಿಂತಿರೋದೇ ನಂಬಿಕೆ ಮೇಲೆ. ಸೊ ಆ ನಂಬಿಕೆ ನಾನು ದೇವ್ರ ಅಂತ ಕರಿತೀನಿ, ಈಶ್ವರ ಅಂತ ಕರಿತೀನಿ, ಕೆಲವರು ಯೇಸು ಅಂತ ಕರೀತಾರೆ, ಎಲ್ಲ ಒಂದೊಂದು ಹೆಸರು ಇಟ್ಕೊಂಡಿದ್ದೀವಿ ಅಷ್ಟೇ ನಂಬಿಕೆ. ಬಟ್ ದ ಎನರ್ಜಿ ಆ್ಯಕ್ಚುಲಿ ಎಕ್ಸಿಸ್ಟ್. ಅದು ಇಂಟ್ಯೂಷನ್ ಅಂತನಾದ್ರು ಅನ್ಬೋದು, ಏನಾದರೂ ಅನ್ಬೋದು. ಸಿ ಒಂದು ಪಾಡ್ಕಾಸ್ಟ್ ಆಗೇ ಹೋಯ್ತು. ಏನು ಪಾಡ್ಕಾಸ್ಟ್? ಗಾಡ್, ಬಿಲೀಫ್ ಸಿಸ್ಟಮ್. ಅದೇ ಹೇಳ ಪಾಡ್ಕಾಸ್ಟ್ ಅಂದ ತಕ್ಷಣ ನ್ಯಾಚುರಲ್ ಆಗಿ ಮಾತಾಡ್ತಿರೋದನ್ನು ಮಾತಾಡ್ತೀವಿ. ಬಟ್ ನನ್ಗನ್ಸೋ ಪ್ರಕಾರ ನಿನಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾತಾಡೋದಂತಂದರೆ ಒಂದು ಈ ಶೂ ಕಲೆಕ್ಷನ್ಸ್, ಇವಾಗ ಹೊಸದಾಗಿ ವಾಚ್ ಕಲೆಕ್ಷನ್ಸ್, ಅದು ಬಿಟ್ಟರೆ ಫಿನಾನ್ಸ್. ನಿಮ್ಗೆ ಏನಾದರೂ ಈಗ ಟ್ಯಾಕ್ಸ್ ಬಗ್ಗೆನೋ ಇಲ್ಲ ಏನೋ ಒಂದು ಇದನ್ನು ಕೇಳಿದಾಗ ಫುಲ್ ಇಂಟ್ರೆಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀಯ. ಅದೆಲ್ಲ ಇಂಟ್ರೆಸ್ಟ್ ಹೆಂಗೆ ಬಂತು ನಿಮಗೆ? ಬಿಕಾಸ್ ನಿನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ, ಕಾಲೇಜಲ್ಲೇ ಯಾವ್ದಾದ್ರು ಕಾಮರ್ಸ್ ಸಬ್ಜೆಕ್ಟೋ ಇಲ್ಲ ಏನೋ ಇಂಟ್ರೆಸ್ಟ್ ಅಲ್ಲ ನಿನಗೆ. ನಿನ್ನ ಬಿಸ್ನೆಸ್ ಏನೋ ಒಂದು ಮಾಡ್ತಾ ಇದೆಯಾ ಅಥವಾ ಏನೋ ಒಂದು ಮಾಡ್ತಿದ್ಯಾ ಫೈನಾನ್ಷಿಯಲ್ ಇದು ಅಂತ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಕಲ್ತ್ಕೋಬೇಕು. ಅದನ್ನ ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು, ನೀನು ಮಾಡಲೇಬೇಕು, ನೀನು ಬೇರೆ ಆಪ್ಷನ್ ಇರಲ್ಲ ನಿನಗೆ. ಸೊ ಆ ಥರ ನನಗೆ ಆ್ಯಕ್ಚುಲಿ ಇಂಟ್ರೆಸ್ಟು ಅದ್ರ ಜೊತೆಗೆ ನನಗೆ ಇದರಲ್ಲೂ ಏನೋ ಲಾ, ನಮ್ಮದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದಕ್ಕಿಂತ ಈ ಲಾ ಆ್ಯಂಡ್ ಆರ್ಡರು ಅವೆಲ್ಲ ನನಗೆ ನಮ್ಮದು ಈ IPC ಇಲ್ಲ ಈಗ ಇದು ಬರುತ್ತಲ್ಲ, ಏನೋ ಬೇರೆ ಏನೋ ಬಂದಿದೆ ಈಗ. ಸೊ ಆ ಥರ ಸೆಕ್ಷನ್ಸ್ಗಳು, ಏನು ತಪ್ಪು ಏನು ಸರಿ, ಈ ಲಾಯರ್ ಮಾಡೋ ಕೆಲಸ ನಂಗೆ ತುಂಬ ಇಷ್ಟ, ಇಂಟ್ರೆಸ್ಟ್ ಅನ್ಸುತ್ತೆ. ಬಟ್ ಅಂದರೂ ನಾವು ಯಾಕೆ ನಾರ್ಮಲ್ ಜನಗಳು ಈ ಕೋರ್ಟ್ ಅಂದರೆ ಲಾಯರ್ಸ್ಗಳಂದರೆ ಹೆದರ್ಕೋತೀವಿ? ಹಂಗೆ ಮಾಡಿಟ್ಟಿದ್ದಾರೆ. ಯಾಕಂದ್ರೆ ಈಗ ನೋಡಿ ಎಷ್ಟೊಂದು ಜನ ಮನೆಗಳಲ್ಲಿ ನಾನು ಕೋರ್ಟ್ ಮೆಟ್ಲೆ ಹತ್ತಿರಲಿಲ್ಲ, ನಾನು ಪೊಲೀಸ್ ಸ್ಟೇಷನ್ ಮೆಟ್ಲೆ ಹತ್ತಿರ ಅಂದರೆ ಸೊಸೈಟಿ ಅಲ್ಲ, ಅದನ್ನು ನಂಗೆ ಮಾಡಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಒಂದು ಭಯ ಇರಲಿ ಅನ್ನೋ ಒಂದು ರೀಸನ್ಗೆ ಮಾಡಿಟ್ಟಿರೋದು ಅದನ್ನ. ಈಗ ನೋಡು, ಭಯ ಇಲ್ಲ ಅಂತ ಭಯದಲ್ಲಿ ಹೋದ ಕೇಳಿದ್ರೆ ದುಡ್ಡು ಕೊಟ್ಬಿಡ್ತಾರೆ ಭಯದಿದ್ದರೆ. ಆ ಭಯ ಇಲ್ಲ ಅಂದರೆ ಜನ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಆ ಕ್ವಶನ್ ಮಾಡಬಾರ್ದು, ಅದು ಬೇಕು. ಅದು ಇದು ಮಾಡಬೇಕು ಅಂದರೆ ನೋಡು, ಬೇಕು ಅಂತಲೇ ಎಜುಕೇಟ್ ಮಾಡಲ್ಲ ಜನಗಳಿಗೆ. ಯಾವಾಗ ಲಾ ಬಗ್ಗೆ ಗೊತ್ತಾಗುತ್ತೆ, ಅವರಿಗಿರುವಂಥ ಕೆಲವೊಂದು ಸ್ವತಂತ್ರಗಳು, ಯಾವ್ದು ಸರಿ ಯಾವ್ದು ತಪ್ಪು, ನಾವು ಈ ಸಮಾಜದಲ್ಲಿ ಏನು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು, ಇದೆಲ್ಲದ್ರ ಬಗ್ಗೆನೂ ನಮಗೆ ಅರಿವಾಯಿತು ಅಂದರೆ, ನಮಗೆ ಗೊತ್ತಾಯಿತು ಅಂದರೆ ಅವ್ರು ಬೆಳಕಳು ಬೇಯಲ್ಲ, ಅದರಿಂದ ಅವ್ರು ಎಜುಕೇಟ್ ಕೂಡ ಮಾಡಲ್ಲ. ತುಂಬ ಜನಕ್ಕೆ ನಮಗಿರುವಂಥ ರೈಟ್ಸ್ಗಳ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ನಿಜ. ಹ್ಯೂಮನ್ ರೈಟ್ಸು, ನಮಗೆ ಏನೆಲ್ಲ ರೈಟ್ಸ್ ಇದೆ, ಏನೇನು ಮಾಡ್ಬೋದು, ಅದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಈ ಕೆಲವು ಜನಕ್ಕೆ ಸೋಷಿಯಲ್ ಮೀಡಿಯಾಯಿಂದ ಒಂದು ಸ್ವಲ್ಪ ಐಡಿಯಾ ಬರ್ತಾ ಇದೆ, ಅದೊಂದು ರೀತಿ ಒಳ್ಳೆಯದು. ನೋಡಬೇಕು ಈಗ ಹೆಂಗೆ ಅಂದರೆ ChatGPTಗೆ ನಾವು ಏನೋ ಒಂದು ತಪ್ಪು ಮಾಡಿದ್ದೀವಿ ಅಥವಾ ಏನೋ ಒಂದು ಹಾಕ್ಬಿಟ್ರೆ ಎಲ್ಲದನ್ನು ಅದೇ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಈಗ ನಿನ್ನೇನೋ ಒಂದು ಯಾರೋ ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅನ್ಕೋ, ಆಯಿತಾ, ನೀನೇನು ಮಾಡ್ತೀನಿ ಅಂತ ಹೇಳೋ ಡಾಕ್ಯುಮೆಂಟ್ ಎಲ್ಲದನ್ನು ತೆಗೆದುಬಿಟ್ಟು ChatGPTಗೆ ಫೀಡ್ ಮಾಡ್ತೀಯ. ಅದು ಪ್ರತಿಯೊಂದನ್ನು ಓದಿ ಲೂಪ್ ಹೋಲ್ಸ್ ಎಲ್ಲಿದೆ, ಯಾವ ಥರ ನೀನಿದೇನೋ ಫೈಟ್ ಮಾಡ್ಬೋದು, ಏನಿದೆ ಪ್ರತಿಯೊಂದು ಕೊಡುತ್ತೆ, ಅದೇ ಕೊಟ್ಬಿಡುತ್ತೆ ಕಂಪ್ಲೀಟಾಗಿ. ಅಂದರೆ ನಿನಗೆ ಒಂದು ಗೈಡೆನ್ಸ್ನ ಅವಶ್ಯಕತೆ ಇಲ್ಲ ಈಗ ಈ ChatGPTಯಿಂದ. ಅದೊಂದು ಹೆಲ್ಪ್ ಆಗುತ್ತೆ. ಅಂದರೆ ತುಂಬ ಜನ ಎಲ್ಲರೂ ಯೂಸ್ ಮಾಡ್ಕೋಬೇಕು. ಇತ್ತೀಚೆಗೆ ಲಾಯರ್ಸ್ಗಳು ಕೂಡ ಅದನ್ನೇ ಮಾಡ್ತಿದ್ದಾರೆ. ಡ್ರಾಫ್ಟಿಂಗ್ ಮಾಡೋದಕ್ಕೆಲ್ಲ ChatGPT ಯೂಸ್ ಮಾಡ್ಕೋತಾರೆ. ಅಂದರೆ ಕೆಲವು ಜನ ಈಗಲೂ ಕೆಲವು ಜನ ಮ್ಯಾನ್ಯಲ್ ಆಗಿ ಮಾಡ್ತಾರೆ. ಬಟ್ ಈಗ ನೋಡೋ ಈ ಕೋರ್ಟು ಕಚೇರಿ ಅಂದರೆ ಈ FIR ಆದರೆ ಇಷ್ಟಿಷ್ಟು 100 ಪುಟ 150 ಪುಟ 1000 ಪುಟ FIR ಹಾಕಿರ್ತಾರೆ ಕೆಲವೊಂತಲ್ಲ ಟೈಮು, ಆ ಥರ ಎಲ್ಲ. ಅದನ್ನೆಲ್ಲ ನೋಡಿ ಇದಕ್ಕೆ ಫೀಡ್ ಮಾಡಿಬಿಟ್ರೆ ನೋಡು ಫುಲ್ ಎಲ್ಲ ಅದನ್ನು ತಂದು ಕೊಟ್ಬಿಡುತ್ತೆ. ಏನೇನು ಮಾಡ್ಬೋದು, ಹೆಂಗೆ ಪ್ರೊಸೀಡ್ ಮಾಡಬೇಕು, ಹೆಂಗೆ ಎಲ್ಲದನ್ನು. ಮತ್ತು ಇನ್ನೊಂದೇನೆಂದರೆ ಈಗ
ಕೋರ್ಟು ಕಚೇರಿ ಅಂತ ಜನ ಹೆದರ್ಕೋತಾರೆ ಆಯಿತಾ. ಈಗಲೂ ಕೆಲವು ಜನರಲ್ಲಿದೆ, ಬಟ್ ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಒಂದು, ನೀವೇನೋ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಹೆದರ್ಕೋಬೇಕು ಅಲ್ವಾ? ತಪ್ಪು ಮಾಡೇ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ತುಂಬ ಜನ ಈ ಕ್ರಿಮಿನಲ್ ಅಫೆನ್ಸಿಗೂ ಸಿವಿಲ್ ಅಫೆನ್ಸ್ಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಈ ಸಿವಿಲ್ ಮ್ಯಾಟರಿಗೆ ಪೊಲೀಸ್ ಫಸ್ಟ್ ಆಫ್ ಆಲ್ ಎಂಟ್ರ್ ಹಂಗೆ ಇಲ್ಲ. ಹೌದಾ? ಸಿವಿಲ್ ಮ್ಯಾಟ್ರಿಗೆ ಈಗ ನಿಮ್ದೇನೋ ಜಮೀನು ತಕರಾರಿದೆ, ಜಮೀನು ವಿಷಯಕ್ಕೇನೋ ಇದಾಗಿದೆ ಅಂದರೆ ಅದಕ್ಕೆ ಪೊಲೀಸ್ ಎಂಟ್ರ್ ಹಂಗಿಲ್ಲ. ಪೊಲೀಸ್ಗೆ ಅದಕ್ಕೆ ಸಂಬಂಧ ಇಲ್ಲ. ಒಂದು ಕೋರ್ಟ್ ಏನೋ ಒಂದು ಆರ್ಡ್ರ್ ಮಾಡಿದ್ರೆ, ಈ ಥರ ಅರೆಸ್ಟ್ ಮಾಡಿ ಅಂತ ಮಾಡಿದ್ರೆ ಮಾತ್ರ ಅದಕ್ಕೆ ಎಂಟ್ರ್ ಆಗ್ಬೋದು. ಕ್ರಿಮಿನಲ್ಲಿಗೆ ಹೌದು, ಕ್ರಿಮಿನಲ್ ಅಫೆನ್ಸ್ ಆಯಿತು ಅಂದರೆ ಪೊಲೀಸ್ ಇನ್ವಾಲ್ವ್ ಆಗ್ಬೋದು. ಈ ಸಿವಿಲ್ ಮ್ಯಾಟರಿಗೆ, ಈ ಸಿವಿಲ್ ವಿಷಯಕ್ಕೆ, ಸಿವಿಲ್ ಮ್ಯಾಟ್ರಿಗೆ ಪೊಲೀಸ್ ಎಂಟ್ರ್ ಆಗಿಲ್ಲ. ತುಂಬ ಜನ ಗೊತ್ತಿಲ್ಲ. ಪೊಲೀಸ್ಗೆ ಫೋನ್ ಮಾಡಿಸಿ ಎದುರಿಸ್ತಾರೆ ಕೆಲವು ಜನ ಸಿವಿಲ್ ವಿಷಯಕ್ಕೆ, ಅದರ ಮಾಡಂಗಿಲ್ಲ. ಎದುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅದು. ಮತ್ತು ಇನ್ನೊಂದೇನೆಂದರೆ, ಪವರ್ನ ತುಂಬ ಜನ ಮಿಸ್ಯೂಸ್ ಮಾಡಿ, ಎಲ್ಲರೂ ಅಂತ ಅಲ್ಲ, ಇತ್ತೀಚೆಗೆ ಎಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗ್ತಿದೆ. ಬಾಡಿ ಕ್ಯಾಮ್ ಎಲ್ಲ ಕೊಡ್ತಾ ಇದ್ದಾರೆ ಪೊಲೀಸ್ಗಳಿಗೆ, ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಿದೆ. ಮುಂಚೆ ಎಲ್ಲ ಹೆವಿ ನಡೀತಾ ಇತ್ತು. ಏನಂದರೆ ಸುಳ್ಳು ಕೇಸ್ ಹಾಕೋದು ಈಗಲೂ ಕೂಡ ನಡೀತಿ. ಈಗಲೂ ಸುಳ್ಳು ಕೇಸ್ ಹಾಕ್ತಾರೆ ತುಂಬ ಜನ. ಇನ್ನು ಪೊಲೀಸ್ ಅಗೇನ್ಸ್ಟ್ ಏನೋ ಒಂದು ಮಾಡಿದೆ ಅಂತ ತಗೋ ಸುಳ್ಳು ಕೇಸು. ಅದು ನಿಲ್ಲಲ್ಲ, ಕೋರ್ಟಲ್ಲಿ ನಿಲ್ಲಲ್ಲ ಅದು. ಬಟ್ ಸ್ಟಿಲ್ ಏನು ಮಾಡ್ತಾರೆ, ನೀನು ಸುಳ್ಳು ಕೇಸ್ ಹಾಕಿದ್ರೆ ಕೋರ್ಟ್ ಅಲಿಬೇಕಲ್ಲ, ಭಯ ಅಲ್ಲ, ಅದ್ರ ಬಗ್ಗೆ ಗೊತ್ತಿರೋರು ಭಯ ಪಡಲ್ಲ. ಬಟ್ ಕೋರ್ಟ್ ಕಚೇರಿ ಅಲಿಬೇಕಲ್ಲ, ನಿಂಗೆ ಜಡ್ಜ್ಮೆಂಟಲ್ಲಿ ಬಂದ್ಬಿಡುತ್ತೆ ಈ ಥರ ಫೇಕ್ ಸುಳ್ಳು ಕೇಸ್ ಹಾಕಿದ್ರೆ ಅಂತ ಬರುತ್ತೆ ಆಯಿತಾ. ಬಟ್ ಅಲಿಬೇಕಲ್ಲ ಆ ಥರ. ಅಮೆರಿಕಾದೆಲ್ಲ ಈ ರೀತಿ ಸುಳ್ಳು ಕೇಸ್ ಹಾಕ್ತಾರೆ ಅಲ್ಲೂವೆ. ಬಟ್ ಈ ಲೆವೆಲ್ ಇಂಡಿಯಾದಲ್ಲಿ ಹಾಕೋ ಲೆವೆಲಿಗೆ ಹಾಕಲ್ಲ. ಅಲ್ಲೆಲ್ಲ ಹೆಂಗೆ ಅಂತ ಅಂದರೆ, ನೀನು ಅಂದರೆ ಇಲ್ಲೂ ಇಂಡಿಯಾದಲ್ಲೂ ಇದೆ ಹೆಂಗೆ ಅಂತ ಅಂದರೆ, ನೀನು ಏನಾದರೂ ಅವನು ಯಾರೋ ಆಫೀಸರು, ಪೊಲೀಸ್ ಆಫೀಸರು ಯಾರಾದರೂ ಗೌರ್ಮೆಂಟ್ ಇವನು ಏನಾದರೂ ನಿನಗೆ ಮಿಸ್ ಆಗಿ ಸುಳ್ಳು ಮಾಡಿ ಅಥವಾ ನೀನೇನೋ ಸಿಗಾಕ್ಸಕ್ಕೆ ಇದು ಮಾಡ್ದ ಅಂತ ನೀನು ರಿವರ್ಸ್ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು, ಅವ್ರು ಹೆಂಗೆ ಅಂದರೆ $1 million, 1 million, 2 million, 10 million ಆ ಥರ, ಎಷ್ಟು ನನಗೆ ಈ ಥರ ಲಾಸ್ ಆಗಿದೆ ಅಂದ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿ, ರಿವರ್ಸ್ ಕೇಸ್ ಹಾಕಿ, ಪೊಲೀಸ್ಗಳ ಮೇಲೆ, ಡಿಪಾರ್ಟ್ಮೆಂಟ್ ಮೇಲೆ, ಆ ಸ್ಟೇಟ್ ಮೇಲೆ ಕೇಸ್ ಹಾಕ್ಬಿಟ್ಟು ಕಾಂಪನ್ಸೇಷನ್ ತೊಗೋತಾರೆ ಅಥವಾ ಸೆಟ್ಲ್ ಮಾಡ್ಕೋತಾರೆ. ನೋಡಪ್ಪ, ನಾನು $10 million ಹಾಕಿದ್ದೀನಿ, $2 million ಕೊಟ್ಬಿಟ್ಟು ಸೆಟ್ಲ್ ಮಾಡ್ಕೋತೀನಿ ನಾನು ಅಂತಾರೆ. ಇಂಡಿಯಾದಲ್ಲೂ ಆಗುತ್ತೆ ಆ ಥರ. ಬಟ್ ಯಾರು ಆ ಲೆವೆಲ್ ಸೀರಿಯಸ್ ಆಗಿ ಮಾಡಲ್ಲ. ಮತ್ತು ಜಡ್ಜ್ಮೆಂಟ್ ಕೂಡ ಅಷ್ಟೊಂದು ಕಾಂಪನ್ಸೇಷನ್ ಕೊಡಲ್ಲ ಇಲ್ಲಿ. ಅಷ್ಟು ಫಾಸ್ಟಾಗೂ ಆಗಲ್ಲ, ಅಲ್ಲೂ ಆಗಲ್ಲ, ಇಲ್ಲೂ ಆಗಲ್ಲ. ಅಷ್ಟು ಫಾಸ್ಟಾಗಿ ಎಲ್ಲೂ ಆಗಲ್ಲ. ಅಮೆರಿಕಾದಲ್ಲೂ ಕೂಡ ಸ್ಲೋ ಆಗುತ್ತೆ. ಅಲ್ಲಿ ನಂಗೆ ಅನ್ನಿಸ್ತಂಗೆ ಇಲ್ಲಿಗಿನ ಜಾಸ್ತಿ ಕೇಸ್ಗಳು ಅಲ್ಲೇ ಇರ್ತವೆ. ನಮ್ದು ಇಂಡಿಯಾದಲ್ಲಿ ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಆ ಪ್ರೊಸೀಡಿಂಗ್ ಎಲ್ಲ ಸ್ಲೋ ಆಗೇ ಇರುತ್ತೆ ಆ ಥರ. ಮತ್ತು ಈವನ್ ಪೊಲೀಸ್ಗಳು ಅಷ್ಟೇ ಎದುರಿಸ್ಕೊಂಡು ಡಿಸ್ಕೊಳ್ಳೋದು, ಈಗ ನೀನು ಹೇಳ್ದಲ್ಲ ಸುಳ್ಳು ಕೇಸ್ ಹಾಕೋದು. ಆಮೇಲೆ ಇನ್ನೇನು ಲಾಯರ್ಸ್ಗಳು ಅಷ್ಟೇ, ಕೆಲವು ಜನ ಆನೆಸ್ಟ್ ಲಾಯರ್ಸ್ಗಳು ನಂಗೆ ಗೊತ್ತಿರೋರು ಇದ್ದಾರೆ, ಅವ್ರು ಆ ಥರ ಅಲ್ಲ. ಕೆಲವು ಜನ ಅಂತೂ ಏನೂ ಇರಲ್ಲ, ಗೌರ್ಮೆಂಟ್ ಫೀಸ್ ಇರಲ್ಲ, ಏನು ಗೌರ್ಮೆಂಟ್ ಫೀಸ್ ಎಲ್ಲ ಎಷ್ಟು ಕಡಿಮೆ ಗೊತ್ತಾ ಇದರಲ್ಲಿ, ತುಂಬ ಕಡಿಮೆ. ಕೆಲವೊಂದು ಟೈಮು ಬರೀ $50, $100 ಒಳಗಡೆನೇ ಇರುತ್ತೆ. ಬಟ್ ಫೀಸ್, ಗೌರ್ಮೆಂಟ್ ಫೀಸ್ ಅಂದ್ಬಿಟ್ಟು ಸಾವಿರಾರು ರೂಪಾಯಿ ದುಡ್ಡು ಇಸ್ಕೋತಾರೆ ಕ್ಲೈಂಟ್ಗಳ ಹತ್ರ. ಅದು ಇರೋದೇ 6 ತಿಂಗಳು 3 ತಿಂಗಳಿಗೆ ಒಂದ್ಸಲ ಒಂದು ಇದಿರುತ್ತೆ, ಏನಂತಾರದಕ್ಕೆ, ಹಿಯರಿಂಗ್ ಇರುತ್ತೆ. ಆ ದಿನ ಹೋಗೋದು, ಅಲ್ಲಿ ಏನಲ್ಲ, ನೀವು ಹೋಗೋದು ಒಂದು ಹಿಯರಿಂಗಿಗೆ ಇಷ್ಟೊಂದು ದುಡ್ಡು ತೊಗೋತಾರೆ. ಅದು ಫೈನ್ ತೊಗೊಳ್ಳಿ, ಒಂದು ಹಿಯರಿಂಗ್ ಇಷ್ಟೊಂದು ತೊಗೊಂಡ್ರೆ ಫೈನ್ ಆಯಿತಾ. ಅದು ಬಿಟ್ಟರೆ ಈ ಸೆಟಲ್ಮೆಂಟ್ ಎಷ್ಟಾಗ್ತಿದೆ ಅದ್ರ ಮೇಲೆ ಇಷ್ಟು ದುಡ್ಡು ಅಂತ ಕೆಲವು ಜನ ತೊಗೋತಾರೆ. ಪರ್ಸೆಂಟೇಜ್ ಕಡಿಮೆ ನೋಡ್ತಾರೆ. ಈಗ ಏನಪ್ಪ, ಒಂದು 10 ಲಕ್ಷ ಸೆಟಲ್ಮೆಂಟ್ ಆಯಿತು, 10 ಲಕ್ಷ ದುಡ್ಡು ಬರಬೇಕಾ, ಅದ್ರಲ್ಲಿ ಆಯ್ತು ನಂಗೆ ಒಂದು 1 ಲಕ್ಷನೋ 50,000 ಕೊಡುವ ಅನ್ನೋ ಥರ ಆಯಿತಾ. ಬಟ್ ಅಷ್ಟು ಎಫರ್ಟ್ ಅವ್ರಿಗಿರಲ್ಲ. ಒಂದು ಮೇಯ್ನು ಡ್ರಾಫ್ಟಿಂಗ್ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಇರುತ್ತೆ. ಬಿಟ್ಟರೆ ಆಮೇಲೆ ಲಾಯರ್ಗಳದ್ದು ಅಂಥ ಏನೋ ಫುಲ್ ಅನ್ನೋ ಥರದ್ದು ಇರಲ್ಲ ವರ್ಕು ಆಯಿತಾ. ಹಿಯರಿಂಗ್ ಹೋಗ್ಬೇಕು, ವಾದ ಮಾಡಬೇಕು, ಈ ಥರ ಹಿಂಗೆ ಮಾಡಿಸ್ಬೇಕು. ಬಿಟ್ಟು ಅವ್ರು ಎವ್ರಿ ಕೇಸ್ಗೂ ಸ್ಟಡಿ ಮಾಡೋ ಥರ ಜಾಸ್ತಿ ಇರಲ್ಲ, ಅಂದರೆ ರಿಪೀಟೆಡ್ ಕೇಸ್ ಅಂದರೆ ಅವ್ರಿಗೆ ಆಲ್ರೆಡಿ ಡ್ರಾಫ್ಟಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂತ ಅವ್ರಿಗೆ ಐಡಿಯಾ ಇದ್ದೇ ಇರುತ್ತೆ ಆಯಿತಾ. ನೆಕ್ಸ್ಟು ನಮ್ಮ ಲಾಯರ್ ಒಬ್ರು ಇದ್ದಾರೆ, ಕರೆಸ್ತೀನಿ ಅವ್ರ ಜೊತೆ ಈ ಥರ ಎಲ್ಲ ಮಾತಾಡೋದಕ್ಕೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಆ ಟೈಮಲ್ಲಿ ಮಾತಾಡೋಣ. ಡೌಟ್ಸ್ ಇರುತ್ತಲ್ಲ ಇದ್ರ ಬಗ್ಗೆ. ಈಗ ನೀನು ಹೇಳ್ದೆ ಅಲ್ವಾ, ನಾವು ತಪ್ಪು ಮಾಡಿಲ್ಲ ಅಂದರೆ ಎದುರ್ಕೊಳ್ಳೋ ಅವಶ್ಯಕತೆ ಏನಿದೆ. ಬಟ್ ನಾವು ತಪ್ಪು ಮಾಡಿಲ್ಲ ಅಂದ್ರೂ ನೀನು ತಪ್ಪು ಮಾಡಿದ್ಯಾ ಅನ್ನೋ ಥರ ಪ್ರೂವ್ ಮಾಡ್ತಾರಲ್ವಾ, ಅದು ತುಂಬ ಕೇಸ್ ಆಗಿದೆ, ತುಂಬ ಆಗಿದೆ ಆ ಥರ. ಒಳಗೋಗಿರೋ ಆ ಥರ ಎಷ್ಟೋ ಜನ ಇದ್ದಾರೆ. ನಾನು ಮೊನ್ನೆ ಅದು ಯಾವುದೋ ಡಾಕ್ಯುಮೆಂಟ್ರಿನೋ ಯಾವುದೋ ನೋಡ್ತಾ ಇದ್ದೆ. ಅಮೆರಿಕಾದಲ್ಲಿ ಒಬ್ಬ ವ್ಯಕ್ತಿ, ಅವನು 17 ಅಲ್ಲ 17, 18 ಅನಿಸುತ್ತೆ. ಅವನು ಮೋಸ್ಟ್ಲಿ ಅಡಲ್ಟ್ ಇರ್ಬೇಕಾರೆ 18+ ಇದ್ದಾಗಲೇ ಯಾವಾಗಲೂ, ಅಂದರೆ +1 -1 ಆ ಟೈಮಲ್ಲಿ, ಅಂದರೆ 18 ವರ್ಷ 19 ವರ್ಷ ಆ ಟೈಮಲ್ಲಿ, 16, 17, 18 ಆ ಟೈಮಲ್ಲಿ
ಒಂದು ಫೇಕ್ ಅವನು ಬ್ಲ್ಯಾಕ್ ಅವನು ಆಯಿತಾ, ಅಮೇರಿಕಾದಲ್ಲಿ. ಮೋಸ್ಟ್ಲಿ ಒಂದು ರೇಸ್ ಇದನ್ನು ನೋಡಿಕೊಂಡೇ ಅವನ ಮೇಲೆ ಆಪಾದನೆ ಹಾಕಿ ಅರೆಸ್ಟ್ ಏನೋ ಮಾಡಿದ್ರು ಅಂತ ಕಾಣುತ್ತೆ ಆ ಟೈಮಲ್ಲಿ, ಯಾವುದೋ ಕಾಲದಲ್ಲಿ. ಅವನಿಗೀಗ 70 ವರ್ಷ. ಆ ಟೈಮಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿಬಿಟ್ಟಿದೆ ಆ ಟೈಮಲ್ಲಿ, ಲೈಫ್ ಇಂಪ್ರಿಸನ್ಮೆಂಟ್ ಅಂತ. ರೀಸೆಂಟಾಗಿ ಅವನು ಎಷ್ಟು ವರ್ಷ ಮರ್ತೋಯ್ತು ನನಗೆ, 60-70 ವರ್ಷಕ್ಕೆ, ಅವನು ಹತ್ತತ್ರ 50-60 ವರ್ಷ ಅವ್ನು ಜೈಲಲ್ಲಿದ್ದು ಆಯಿತಾ. ಸೊ ಈಗ ಬಿಡುಗಡೆ ಆಗಿದ್ದಾನೆ ಅವನು ನಿರಪರಾಧಿ ಅಂತ. ನಿರಪರಾಧಿ ಅಂತ ಇಷ್ಟು ವರ್ಷ ಆದಮೇಲೆ ಪ್ರೂವ್ ಆಗಿ ಹೊರಗಡೆ ಬಂದಿದ್ದಾನೆ. ಅವನಿಗೆ ಎಷ್ಟೋ $1 ಮಿಲಿಯನ್ ಕಾಂಪನ್ಸೇಷನ್ ಸಿಕ್ತು. $10 ಮಿಲಿಯನ್, $20 ಮಿಲಿಯನ್, ಎಷ್ಟೋ $1 ಮಿಲಿಯನ್, ಬೇಜಾನ್ ಕೋಟಿಗಟ್ಟಲೆ ದುಡ್ಡು ಸಿಕ್ತು ಅವನಿಗೆ. ಬಟ್ ಅವ್ನು 50 ವರ್ಷ 60 ವರ್ಷ ನೋಡು, ಇದರಿಂದ ಒಂದು ಸಣ್ಣ ಯಾರೋ ಮಾಡಿದ ಮಿಸ್ಟೇಕಿಂದ ಒಳಗೋದ್ನಲ್ಲ. ಅದೇ ರೀಸನಿಗೆ ನಮ್ಮ ದೇಶದಲ್ಲಿ, ಎಲ್ಲ ದೇಶಗಳಲ್ಲಿ ಈ ಕೋರ್ಟ್ ಹಿಯರಿಂಗು ಕೇಸಸ್ ಎಲ್ಲ ತುಂಬ ಡಿಲೇ ಆಗೋದಿದೆ. ರೀಸನ್ನಿಗೆ ತುಂಬ ವೆರಿಫೈ ಮಾಡ್ತಾರೆ ಆಯಿತಾ. ಏನಕ್ಕೆ ಅಂದರೆ ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಅವನು ಸಿಗಾಕೊಳ್ಳಿಲ್ಲ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ಎಲ್ಲದನ್ನು ಮಾಡೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇದು ಮಾಡ್ತಾರೆ. ಹಿಂಗೆ ಗೊತ್ತಾ, ನೀನು ನಂಬಲ್ಲ, ನಮ್ಮ ದೇಶದಲ್ಲಿ 90% ಕೇಸ್ಗಳು ಏನು ಫೈಲ್ ಆಗ್ತವೆ, FIR ಎಲ್ಲ ಫೈಲ್ ಆಗ್ತಾ ಗೊತ್ತಾ, ಅವು ಕೋರ್ಟ್ಗೆ ಹೋಗೋದೇ ಇಲ್ಲ, ಕೋರ್ಟಿಂದ ಹೊರಗಡೆ ಸಾಲ್ವ್ ಆಗ್ತವೆ. ಪೊಲೀಸ್ ಲೆವೆಲಲ್ಲಿ ಅಥವಾ ಆ ಸರೌಂಡಿಂಗ್ ಜನಗಳು ಅವರವರೇ ಲಾಯರ್ಗಳ ಮಧ್ಯೆನೇ ಎಲ್ಲ ಸಾಲ್ವ್ ಮಾಡ್ಕೊಂಬಿಡ್ತಾರೆ. ಇಷ್ಟು ದುಡ್ಡು ಕೊಡ್ತೀನಿ, ಕೇಸ್ ತಗೊಂಬಿಡು ಅಂತಾರೆ. ಎಲ್ಲ ಫುಲ್ ಆ ಥರ ಆಗುತ್ತೆ. ಮೊನ್ನೆ ನಂದು ಒಂದು ಎಕ್ಸ್ಪೀರಿಯೆನ್ಸು, ಮೊನ್ನೆ ನೀನು ಇದ್ದೆ ಅನಿಸುತ್ತೆ ಆ ಟೈಮಲ್ಲಿ. ಮನೆಯಿಂದ ಒಂಚೂರು ಆ ಕಡೆ ಒಬ್ಬರು ಇದು ಮಾಡ್ಕೊಂಡಿದ್ದು, ಹ್ಯಾಂಗ್ ಮಾಡ್ಕೊಂಡಿದ್ರಲ್ಲ. ಸೊ ಏನಾಗಿತ್ತು ಅಂದರೆ ಗೊತ್ತಿಲ್ಲ, ಆ್ಯಕ್ಚುಲಿ ಏನಾಗಿತ್ತು ಗೊತ್ತಿಲ್ಲ. ಅಪ್ಪ ಅಮ್ಮ ಮಗ ಸೊಸೆ ಹ್ಯಾಂಗ್ ಮಾಡ್ಕೊಂಡಿದ್ದು ಆಯಿತಾ, ನೇಣು ಹಾಕೊಂಡ್ಬಿಟ್ಟಿದ್ರು. ಸೊ ಬೆಳಗ್ಗೆ ಆ ಹುಡುಗಿ ಮನೆ ಕಡೆಯವರೆಲ್ಲ ಬಂದರು, ಫುಲ್ಲು ಜಗಳ, ಫುಲ್ಲು ಅಯ್ಯೋ ಕೂಗಿದ್ರು, ಕೂಗಾಡಿದ್ರು, ಅಯ್ಯೋ ನೋಡಬೇಕಿತ್ತು, ಹೊಡೆದಾಕ್ಬಿಡ್ತಾರೇನೋ ಅವ್ರ ಅಪ್ಪ ಅಮ್ಮನ ಮಗನ ಎಲ್ಲ ಹೊಡೆದಾಕ್ಬಿಡ್ತಾರೇನೋ ಅಂತ ಹುಡುಗಿ ಮನೆ ಕಡೆಯವರು ಅಂತ ನಾವು. ಅವರು ಅಪ್ಪ ಅಮ್ಮ ಏನು ಮಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ, ಅವರು ತಪ್ಪು ಮಾಡಿದ್ರಲ್ವೋ ಗೊತ್ತಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ. ಅದಕ್ಕೆ ಹೋಗ್ಲೂ ಇಲ್ಲ, ಅದು ಕೋರ್ಟ್ಗೆ ಹೋಗ್ಲೂ ಇಲ್ಲ. ಅದು ಅವರು ಎಲ್ಲ ಪೊಲೀಸ್ಗೆ ತಿಳಿಸೋಕ್ಕಿಂತ ಮುಂಚೆನೇ ಅವ್ರಿಗೆ ಗೊತ್ತಿರೋ ಪೊಲೀಸ್ ಹತ್ರ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ, ಈ ಥರ ಹಿಂಗಾಗಿದೆ, ಹೆಂಗೆ ಪ್ರೊಸೀಡ್ ಮಾಡೋದೇನು ಅಂತ. ಅವ್ರು ಮೋಸ್ಟ್ಲಿ ಐಡಿಯಾ ಕೊಟ್ಟರು ಅಂತ ಕಾಣುತ್ತೆ. ಸೊ ಆಮೇಲೆ ಮೀಡಿಯಾಗಳೆಲ್ಲ ಬಂತು. ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ಜಗಳ ಶುರುವಾಯಿತು ಅಲ್ಲಿ. ಜನ ಎಷ್ಟು ಜನ ಊರಿಂದ ಹಳ್ಳಿಯಿಂದ ಬಂದ್ಬಿಟ್ಟಿದ್ರು ಜನ ಅಲ್ಲಿ ಆಯಿತಾ. ಶುರುವಾಯಿತು. ಏನಾಗ್ಬೋದು, ಮಧ್ಯಾಹ್ನದೊಳಗೆ ಯಾರೋ MLA ಹತ್ರ ಹೋದ್ರಂತೆ, ಅವ್ರು ಕಾಂಪ್ರೂವ್ ಮಾಡಿದ್ರಂತೆ. ಹುಡುಗಿ ಮನೆಯವ್ರಿಗೆ 50 ಲಕ್ಷ ದುಡ್ಡಂತೆ, ಆ ಕಡೆ ಯಾರೋ ಪೊಲೀಸಿಗೆ ಒಂದು 50 ಲಕ್ಷ ದುಡ್ಡಂತೆ, MLAಗೆ ಎಷ್ಟು ಕೊಟ್ಟರೋ ಗೊತ್ತಿಲ್ಲ, ಪೊಲೀಸಿಗೆ ಎಷ್ಟು ಕೊಟ್ಟರೋ ಗೊತ್ತಿಲ್ಲ. ಒಟ್ಟಿಗೆ ಅವ್ರ ದುಡ್ಡು ಸೆಟಲ್ ಆಯ್ತಂತೆ. ಹುಡುಗಿ ಮನೆಯವ್ರು 50 ಲಕ್ಷ ಇಸ್ಕೊಂಡು ಮನೆಗೆ ಹೋದ್ರಂತೆ. ನೋಡು, ಒಂದು ಜೀವದ ಬೆಲೆ 50 ಲಕ್ಷ. ಈ ಕಡೆ ಕೋರ್ಟ್ಗೆ ಹೋಗಿಲ್ಲ, ಅವ್ರ ಅಪ್ಪ ಅಮ್ಮ ಅವ್ರಿಗೆ ಏನು ಮಾಡಿದ್ರು ಗೊತ್ತಿಲ್ಲ, ಹೊರಗಡೆ ಬರಲಿಲ್ಲ. ಆ್ಯಕ್ಚುಲಿ ಏನಾಯಿತು, ಅವರೇ ಮಾಡ್ಕೊಂಡ್ರ ಅಥವಾ ಇವ್ರು ಮಾಡಿದ್ರ, ಗೊತ್ತಾಗ್ಲಿಲ್ಲ. ಇಷ್ಟೇ ಮೆಜಾರಿಟಿ ಆಫ್ ದ ಕೇಸ್ಗಳು ಆಗದೆ ಹಿಂಗೆ. ಐ ಥಿಂಕ್ ರಿಚ್ ವಿಲ್ ಆಲ್ವೇಸ್ ವಿನ್, ಇಟ್ ಡಸಂಟ್ ಮ್ಯಾಟರ್. ಆ ಥರ ನೀನು ಹೇಳಂಗೇ ಇಲ್ಲ. ನೀನು ಆ ಥರ ನೀನು ಹಂಗಾಗಿದ್ರೆ ಇವನು ಯಾರು, ಅವನ ಹೆಸರೇನಪ್ಪ, ಸಂಜಯ್ ದತ್ತು, ಅವನಾಗ ಜೈಲಿಗೆ ಹೋಗ್ಬೇಕಿತ್ತು. ಅವ್ನು ಜೈಲು ಶಿಕ್ಷೆ ಅನುಭವಿಸಿ ಹೊರಡೆ ಬಂದ. ಅವನು ಪೆರೋಲ್ ಇದ್ದ ಸ್ವಲ್ಪ ದಿನ, ಬಟ್ ಅವನಿಗೆ ಆಗಿದ್ದ ಪನಿಷ್ಮೆಂಟನ್ನು ಅವನು ಮುಗಿಸ್ಕೊಂಡೆ ಹೊರಡೆ ಬಂದ ಅವನು. ಓಕೆ, ಐ ಅಗ್ರಿ, ಅವರಿಗೂ ಶಿಕ್ಷೆ ಆಗುತ್ತೆ, ಬಟ್ ಅವ್ರಿಗೆ ಒಳಗಡೆ ಸಿಗೋ ಟ್ರೀಟ್ಮೆಂಟ್ಗೂ ಅಲ್ಲ, VIP-ಗಳಿಗೆ ಆ ಟ್ರೀಟ್ಮೆಂಟ್ ಡಿಫ್ರೆಂಟಾಗಿ ಇದ್ದೇ ಇರುತ್ತೆ. ಬಟ್ ಅವನು ನಾರ್ಮಲ್ ಆಗಿ ಜೈಲಲ್ಲಿದ್ದೇ ಬಂದಿದ್ದು. ಹಂಗಂತ VIP-ಗಳು ಇದಾಗ್ತಾರೆ ಅಂತ ಹೌದು, ಕೆಲವೊಂದು ಟೈಮಲ್ಲಿ ಆಗಬಹುದು ಆಯಿತಾ. ಅಂದರೆ ಅವರು ಈ ಸಾಕ್ಷಿ ನಾಶವನ್ನು ಮಾಡ್ಬೋದು ಅನ್ನೋ ಥರ ಎಲ್ಲ ಇರುತ್ತೆ ಆಯಿತಾ. ಆ ಥರ ಆಗ್ಬೋದು. ಈವನ್ CM, ತಮಿಳ್ನಾಡು CM ಜಯಲಲಿತಾ ಜೈಲಿಗೆ ಹೋಗ್ಲಿಲ್ವಾ? ಹೋದ್ರು ತಾನೆ. VIP-ಗಳಿಗೆ ಇದ್ದೇ ಇರುತ್ತೆ ಆಯಿತಾ. VIP-ಗಳಿಗೆ ಹೋದರೆ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಇದ್ದೇ ಇರುತ್ತೆ, ಅದೇನು ಮಾಡೋದಕ್ಕಾಗಲ್ಲ ಆಯಿತಾ. ಸೊ ಆ ರೀತಿ
ಅಂದರೆ ಟಿವಿನೂ ಇರುತ್ತೆ ಅವ್ರಿಗೆ, ಟಿವಿನೂ ಇರುತ್ತೆ ಒಳಗಡೆ ಅವ್ರಿಗೆ. ಅದೇ ಇಷ್ಟ ಆಗೋ ಶಿಕ್ಷೆ ಇಷ್ಟ ಆಗುತ್ತೆ. ಆ ಥರ ಇಲ್ಲ, ಶಿಕ್ಷೆನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಒಬ್ಬ VIP ಅಷ್ಟೇ ಶಿಕ್ಷೆ ಆಗುತ್ತೆ, ಒಂದು ನಾರ್ಮಲ್ ವ್ಯಕ್ತಿಗೂ ಅಷ್ಟೇ ಶಿಕ್ಷೆ ಆಗುತ್ತೆ. VIP ಏನಂದರೆ ಅವ್ರಿಗೆ ಪವರ್ ಇರುತ್ತೆ, ಅವ್ರ ಹತ್ರ ದುಡ್ಡಿರುತ್ತೆ, ಆ ಕೇಸ್ ವಾಪಸ್ ತಗೊಳ್ಳೋ ಥರ ಮಾಡೋವಷ್ಟು ಪವರ್ ಇರುತ್ತೆ. ಸೊ ಆ ರೀಸನ್ ಬಿಟ್ಟರೆ ಅದರಿಂದ ಅವ್ರು ಸ್ವಲ್ಪ ಮಾಡ್ಬೋದು ಏನಾದರೂ ಒಂದನ್ನು ಅನ್ನೋದು ಬಿಟ್ಟರೆ ಶಿಕ್ಷೆ ಆಗೋದು ಪ್ರತಿಯೊಂದು ಕೂಡ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಅಷ್ಟಿಲ್ಲದೆ ನೀನು ಕಾನ್ಸ್ಟಿಟ್ಯೂಷನ್ ಮಾಡಿರ್ತಾರೆ ನಮ್ಮ ದೇಶದಲ್ಲಿ, ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಿಬಿಟ್ರೆ ಬಿಟ್ಬಿಡ್ತಾರ, ಆ ಥರ ಇಲ್ಲ. ಹೌದು, ಕೆಲವು ಜನ ಮಿಸ್ಯೂಸ್ ಮಾಡ್ಕೋತಾರೆ ಹಂಗಂತ ಎಲ್ರಿಗೂ ಒಂದೇ ಅಲ್ಲ. ಕೆಲವು ಜನ ದುಡ್ಡು ಇಟ್ಕೊಂಬಿಟ್ಟು ಆಟ ಆಡ್ತಾರೆ ಕೆಲವು ಜನ, ಅದೊಂದು ಇದ್ದೇ ಇದೆ ಆಯಿತಾ, ಅದನ್ನು ಕೂಡ ಇಲ್ಲ ಅನ್ನಲ್ಲ ನಾನು ಆ ರೀತಿ. ಒಂದು ಶಿಕ್ಷೆ ಅಂದರೆ ಈಗ ನಾರ್ಮಲ್ ಒಬ್ಬ ಪಿಕ್ ಪಾಕೆಟ್ ಮಾಡಿರ್ತಾನೋ ಏನೋ ಒಂದು ತೊಗೊಂಡೋಗಿರ್ತಾನೆ ಅನ್ಕೋ, ಪಿಕ್ ಪಾಕೆಟ್ಗೆಲ್ಲ ಏನು ಶಿಕ್ಷೆ ಇಲ್ಲ ನಮ್ಮ ದೇಶದಲ್ಲಿ. ಕೇಳಿಸ್ಕೊ, ಒಂದ್ಸಲ ಅವ್ನು ಸಿಗಾಕೊಂಡು ಅವ್ರಿಗೆಲ್ಲ ತುಂಬ ಸಣ್ಣ ಶಿಕ್ಷೆ ಆಗುತ್ತೆ. ಒಂದ್ಸಲ ಅವ್ನು ಸಿಗಾಕೊಂಡು ಪೊಲೀಸ್ ರೇಡಾರಿಗೆ ಬಿದ್ದರೆ ನೆಕ್ಸ್ಟ್ ಆ ಏರಿಯಾದಲ್ಲಿ ಏನೇ ಆದ್ರೂ ಅವನು ಫಸ್ಟ್ ಇದ್ರಲ್ಲಿ ಇರ್ತಾನೆ. ಅದೇ ಒಬ್ಬ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿ, ಅವನೇನೋ ಮಾಡಿದಾನೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಒಂದು ವಾರ ಮೀಡಿಯಾದಲ್ಲೂ ಬರುತ್ತೆ, ನೆಕ್ಸ್ಟ್ ವಾರದಿಂದ ಅದು ತಣ್ಣಗಾಗೋಗುತ್ತೆ, ಜನ ಮರ್ತು ಹೋಗ್ತಾರೆ. ಜನಗಳು ಇದನ್ನು ಮರಿತಾರೆ ಅದನ್ನು ಮರಿತಾರೆ, ಬಟ್ ಅದನ್ನು ನೆನ್ಪಿಟ್ಕೋಬೇಕಾಗಿರೋರು ಯಾರು? ಏನು ಮಾಡೋಕ್ಕಾಗಲ್ಲ ಆಯಿತಾ. ನಾವು ತುಂಬ ಎಮೋಷ್ನಲ್ ಜೀವಿಗಳು, ನಾವು ಮನುಷ್ಯರು ತುಂಬ ಎಮೋಷ್ನಲ್ ಜೀವಿಗಳು ಆಯಿತಾ. ಸೊ ತುಂಬ ಬೇಗ ಮರ್ತು ಬಿಡ್ತೀವಿ ನಾವು ಯಾವ ವಿಷಯನೂ. ಒಂಚೂರು ಡ್ರಾಮಾ ಮಾಡಿಬಿಟ್ರೆ ನಂಬಿಡ್ತೀವಿ ನಾವು. ಎಮೋಷ್ನಲ್ ಸೆನ್ಸಿಟಿವ್ ಜೀವಿಗಳು. ನಮಗೆ ಬಿಡು ಹೋಗಲಿ ಕ್ಷಮಿಸ್ಬಿಡೋಣ ಅನ್ನೋದು ಈಸಿ ನಾವು. ಅವ್ನು ಮತ್ತೆ ಆ ಥರ ಮಾಡ್ತಾನೆ ಅಂತ ಯೋಚನೆ ಮಾಡೋದಕ್ಕೆ ಹೋಗಲ್ಲ ನಾವು ಆಯಿತಾ. ಎಷ್ಟೋ MLAಗಳು ಮುಂಚೆ ಒಂದು ಕಾಲದಲ್ಲಿ ರೌಡಿ ಶೀಟರ್ಗಳಾಗಿದ್ದಂಥ ಎಷ್ಟೋ ಜನ ಈಗ ಆಗಿದ್ದಾರೆ. ಅವ್ರಿಗೆ ನಾವು ಓಟ್ ಹಾಕ್ತೀವಿ ಈಗಲೂ ಸಹ. ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತೀವಿ ನಾವು ಅವರನ್ನು. ನಾವು ನಮ್ಮ ದೇಶದ ಐಕಾನ್ಸ್, ನಮ್ಮ ದೇಶ ಆಳೋರನ್ನಾಗಿ ಮಾಡ್ಕೊಂಡಿದ್ದೀವಿ. ಸೊ ಅದು ಜನಗಳು ಚೇಂಜ್ ಮಾಡಬೇಕು, ಜನಗಳು ಚೇಂಜ್ ಆಗಬೇಕು. ನಾವು ಆಗಲ್ಲ. ಒಂದು 2-3 ಜನ ಏನೋ ಹೇಳಿದ ತಕ್ಷಣ ಏನು ಮಾಡೋದಕ್ಕಾಗಲ್ಲ. ನಿಂಗೆ ಏನು ಅನ್ಸುತ್ತೆ ಜಾಸ್ತಿ ಜನಗಳನ್ನ ಯಾವ್ದು ಇನ್ಫ್ಲೂಯೆನ್ಸ್ ಮಾಡುತ್ತೆ? ಪವರ್. ಏನಂದ್ರೂ ನಂಬ್ತಾರೆ ಜನ, ಅದೇ ಪ್ರಾಬ್ಲಮ್ಮು. ಜನ ಏನಂದ್ರೂ ನಂಬ್ತಾರೆ. ಈಗ ಮೊನ್ನೆ ಈ ವಾರ ಟೈಮಲ್ಲಿ ಈ ಕಿತ್ತೋದು ಮೀಡಿಯಾಗಳು ಹೇಳಿದ್ದೆಲ್ಲ ನಂಬಿರ್ತಾರೆ ಎಷ್ಟೋ ಸಲ. ಅವ್ರು ಎಕ್ಸ್ಟ್ರಾ ಸೇರಿಸ್ಕೊಂಡು ಅಂತಾರೆ. ಅದೇನೋ ಅಂತಾರಲ್ಲ, ಅದೆಲ್ಲೋ ಒಂದು 4 ಜನ ಏನೋ ಒಂದು ವಿಷಯ ಹೇಳ್ತಾ ಇದ್ರೆ ಅದರಲ್ಲಿ ಕೆಲವು ಜನ ಅದನ್ನೇ ನಿಜ ಅಂತ ನಂಬ್ಕೋತಾರಂತೆ. ಅದು ಸುಳ್ಳೇ ಆಗಿದ್ರು ಒಂದು 4 ಜನ ಅದನ್ನೇ ಹೇಳಿದ್ರೆ ನಿಜ ಅಂತ ನಂಬ್ಕೋತಾರಂತೆ ಜನ. ಸೊ ಆ ರೀತಿ ತುಂಬ ಬೇಗ ಇನ್ಫ್ಲುಯೆನ್ಸ್ ಆಗ್ತಾರೆ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದ ಮೇಲೆ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತುಂಬ ಈಸಿಯಾಗಿ ಸಿಗ್ತದೆ, ವಿತೌಟ್ ಫಿಲ್ಟರ್ ಸಿಗ್ತದೆ. ಅದರಲ್ಲಿ ಕೆಲವೊಂದು ಸರಿಯಾದ ಇನ್ಫಾರ್ಮೇಷನ್ ಇರುತ್ತೆ, ಕೆಲವೊಂದು ಸುಳ್ಳು ಇನ್ಫಾರ್ಮೇಷನ್ ಇರುತ್ತೆ. ಜನ ಸರಿಯಾಗಿರೋದನ್ನ ಎಷ್ಟು ನಂಬ್ತಾ ಇದ್ದಾರೋ ಸುಳ್ಳಾಗಿರೋದನ್ನು ಕೂಡ ಅಷ್ಟೇ ನಂಬ್ತಾ ಇದ್ದಾರೆ. ಈ ವಾಟ್ಸಪ್ ಗ್ರೂಪಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಷ್ಟು ಫೇಕ್ ನ್ಯೂಸ್ ಬರುತ್ತೆ ಅಂತ ಅಂದರೆ ಜನ ನಂಬ್ತಾರೆ. ಅಷ್ಟಿಲ್ಲದೆ ನಮ್ಮ ದೇಶದಲ್ಲಿ ಕಡಿಮೆ ಫ್ರಾಡ್ಗಳಾಗುತ್ತೆ. ಯಾರೋ ಒಬ್ಬ ಫೋನ್ ಮಾಡಿಬಿಟ್ಟು ನನಗೆ ನೋಡಪ್ಪ ನಿಮಗೇನೋ ಲಾಟ್ರಿ ಹೊಡೆದಿದೆ, ನಿಮಗೇನೋ ಇದನ್ನು ವಿನ್ ಆಗಿದ್ದೀರಾ ಅಂದರೆ ನಿಮ್ಮದು ಫೋನ್, ನಿಮ್ಮದು ATM ಪಿನ್ನು, ನಿಮ್ಮದು ಬಂದಿರೋ OTP ಇರೋಬರೋದೆಲ್ಲ ಕೊಡುವಂಥ ಜನ ಇದನ್ನು ನಂಬಲ್ವಾ ಏನೋ ಇನ್ಫಾರ್ಮೇಷನ್ನ. ಇನ್ನೋಸೆನ್ಸ್. ಸೊ ಆ ರೀತಿ ತುಂಬ ಇನ್ನೋಸೆಂಟು, ತುಂಬ ನಂಬ್ತಾರೆ, ತುಂಬ ಈಸಿಯಾಗಿ ನಂಬ್ತಾರೆ, ತುಂಬ ಬೇಗ ಯಾಮಾರಿಸ್ಬೋದು ನಮ್ಮ ದೇಶದಲ್ಲಿ. ಅದೇ ಪ್ರಾಬ್ಲಮ್ ಆಯಿತಾ. ತುಂಬ ಕೇರ್ಫುಲ್ ಆಗಿರಬೇಕು ನಾವು. ಎಲ್ಲ ವಿಷಯಗಳನ್ನೂ 2 ಟೈಮ್ ವೆರಿಫೈ ಮಾಡ್ಕೋಬೇಕು. ಯಾರನ್ನು ಬ್ಲೈಂಡಾಗಿ ನಂಬಕ್ಕೆ ಹೋಗಬಾರ್ದು. ಎಲ್ಲರೂ ಸ್ವಾರ್ಥಿಗಳೇ, ಎಲ್ಲರೂ ಅವ್ರಿಗೋಸ್ಕರನೇ ಮಾಡೋದು. ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಾನೇನೋ ದೇಶ ಸೇವೆ ಮಾಡ್ತೀನಿ ಅಂತ ನಾನು ಹೊಟ್ಟೆಪಾಡಿಗೂ ನಾನು ಮಾಡ್ಕೋತಾ ಇದ್ದೀನಿ ಆಯಿತಾ. ಪ್ರತಿಯೊಬ್ಬರು ಮಾಡೋದು ಅದೇನೆ. ಯಾರೂ ಅಯ್ಯೋ ನನ್ನ ಊಟ ಇಲ್ಲ ಅಂದರೂ ಪರವಾಗಿಲ್ಲ ನೀನು ತಿನ್ನಪ್ಪ ಅಂತ ಕೊಡೋಕ್ಕೆ ಬರಲ್ಲ ಆಯಿತಾ. ಎಲ್ಲರೂ ಅವ್ರ ಹೊಟ್ಟೆ ತುಂಬಿಸ್ಕೊಂಡು ಕೊಡಿದ್ರೆ ಬೇಕಾದ್ರೆ ಕೊಡ್ಬೋದು ಆಯಿತಾ. ಅದು ಬಿಟ್ಟರೆ ಎಲ್ಲರೂ ಸ್ವಾರ್ಥಿಗಳೇ ನಮ್ಮ ಜಗತ್ತಲ್ಲಿ. ಪ್ರತಿಯೊಬ್ಬರು ಸ್ವಾರ್ಥಿಗಳೇ ಎಲ್ಲರೂ. ನಾನು ದೇವರು ಅಂತ ಯಾರೂ ಇಲ್ಲ. ಎಲ್ಲರೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಆ ಥರ. ಒಪ್ಕೋತೀನಿ. ಸೊ ಹಾಗೆ. ಸೊ ಮತ್ತಿನ್ನೇನು ಸಮಾಚಾರ? ಆಲ್ಮೋಸ್ಟ್
ನನಗೆ ಈ ಪಾಡ್ಕಾಸ್ಟ್ ಮಾಡ್ತಾ ಮಾಡ್ತಾ ಒಂದೊಂದ್ಸಲ ಹಾಂ ನಮಗೆ ಗೊತ್ತಿರೋಲ್ಲ ನಾವು ಇಷ್ಟೊಂದೆಲ್ಲ ನಮ್ಗೆ ಗೊತ್ತಾ ಅಂತ ಮಾತಾಡ್ತಾ ಹೋದ್ರೆ ಕಂಟಿನ್ಯೂಸ್ ಕಾನ್ವರ್ಸೇಷನ್ ನೆವರ್ ಎಂಡಿಂಗ್ ಥರ ಇರುತ್ತದೆ. ಸಾಕು ಅನ್ಕೋತೀನಿ, ನನಗೂ ಹೊಟ್ಟೆ ಹಸಿತಾ ಇದೆ. ಇಲ್ಲ ಊಟ ಮಾಡ್ಕೊಂಡು ಮಾತಾಡೋಣ ಸ್ವಲ್ಪ. ನಾನು ಊಟನೂ ತಂದಿಲ್ಲ, ನಾನ್ ಊಟ ಮಾಡ್ಕೊಂಡು ಮಾತಾಡೋಕ್ಕೆ. ಐ ಹೋಪ್ ನನಗೆ ಈಗಿರೋ ಟೆನ್ಷನ್ ಒಂದೇನೆ, ಈ ಮೈಕಲ್ಲಿ ನಾನು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿದೆ ಅಂತಿಲ್ಲ ಅಂದ್ರೆ BTS ಅಲ್ಲಿ ಬೇರೆ ಥರನೇ ವಾಯ್ಸ್ ಇರುತ್ತೆ ಸಂದೀಪ್ ಜೋ. ಸೊ ಸರಿ ಸಾಕು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವ ಮೈಕ್ ಎಲ್ಲಿ ನೋಡ್ಬೇಕು, ನಮ್ಮ 3 ಕ್ಯಾಮ್ರಾ ಇದೆ ಇಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಸೊ ಸಿಗೋಣ ಮತ್ತೆ. ನೋಡಿ ಕಾಮೆಂಟ್ ಮಾಡಿ ನಿಮಗೆ ಯಾವ ಥರ ಪಾಡ್ಕಾಸ್ಟ್ ಬೇಕು ಅಂತ, ನೋಡೋಣ ಅದ್ರ ಬಗ್ಗೆ ಮಾಡೋಣ ಅಲ್ವಾ. ಬಾಯ್ ಬಾಯ್.